ಇವತ್ತಿನ ಅಷ್ಟಾವಕ್ರ ಗೀತಾ ಜ್ಞಾನ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಓಂ ನಮಃ ಶಿವಾಯ. ಇವತ್ತಿನ ಒಂದು ವಿಷಯ ಮೂರು ರೀತಿಯ ಶುದ್ಧತೆ ಅಂತ, 3 types ಆಫ್ ಪ್ಯೂರಿಟಿ ಅಂತ. ಮೂರು ರೀತಿಯ ಶುದ್ಧತೆ ಬಗ್ಗೆ ಬರ್ತಾರೆ. ಯಾವುದು ಮೂರು ರೀತಿಯ ಶುದ್ಧತೆ? ಮೂರು ರೀತಿಯ ಶುದ್ಧತೆ, ಮೊದಲನೇದು ಬಂದು ಶರೀರ ಶುದ್ಧಿ, ಶರೀರವನ್ನು ಶುದ್ಧವಾಗಿ ಇಟ್ಕೊಬೇಕು. ಎರಡನೇದು ಮಾತಿನಲ್ಲಿ ಶುದ್ಧತೆ. ಮೂರನೇದು ಭಾವ ಶುದ್ಧತೆ, ಮನಸ್ಸಿನಲ್ಲಿ ಭಾವನೆಗಳ ಶುದ್ಧತೆ. ಇದು ಮೂರರ ಬಗ್ಗೆ ಇವತ್ತು ಮಾತಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಂಚೆ ಒಂದು ಕತೆ ಸ್ಟಾರ್ಟ್ ಮಾಡೋದು. ಒಂದು ಸಣ್ಣ ಒಂದು ಸ್ಕೂಲ್ದು ಒಂದು ಕತೆ ಹೇಳ್ತಾರೆ ಗುರುಗಳು. ಸೊ ಒಬ್ಬ ಟೀಚರು ಒಂದು ಪಾಠ ಮಾಡ್ತಾ ಇರ್ತಾರೆ. ಆದರೆ ಒಬ್ಬ ಹುಡುಗ ಅವನ ಬೋರ್ಡ್ ಕಡೆ ನೋಡ್ತಾ ಇರೋದಿಲ್ಲ. ಆ ಮೂಲೆಯಲ್ಲೆಲ್ಲೋ ಅವನ ದೃಷ್ಟಿ ಇರತ್ತೆ ಒಂದು. ಸೊ ಸಡನ್ ಆಗಿ ಟೀಚರ್ ಕೇಳ್ತಾರೆ ಅವನಿಗೆ, ಎಷ್ಟು ಹೋಗಿದೆ ಒಳಗೆ ಅಂತ. ಅವ್ರು ಕೇಳೋದು ಬೇರೆ ಉದ್ದೇಶದಿಂದ. ಎಷ್ಟು ಒಳಗೆ ಹೋಗಿದೆ ಅಂದ್ರೆ, ಪೂರ್ತಿ ಬಾಡಿ ಹೋಗ್ಬಿಟ್ಟಿದೆ ಒಳಗೆ, ಪೂರ್ತಿ ಶರೀರ ಹೋಗ್ಬಿಟ್ಟಿದೆ, ಬಾಲ ಮಾತ್ರ ಆಚೆ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಟೀಚರ್ ಕೇಳಿದ್ದೇನು, ಎಷ್ಟು ನಾನು ಪಾಠ ಮಾಡ್ತಾ ಇದ್ದೀನಲ್ಲ, ಎಷ್ಟು ಮಾತ್ರ ನಿಂಗೆ ಒಳಗಡೆ ಹೋಗಿದೆ ಅಂತ. ಆ ಮೂಲೆಯಲ್ಲಿ ಒಂದು ಇಲಿ ಒಂದು ಬಿಲ್ದೊಳಗೆ ಹೋಗ್ತಾ ಇರತ್ತೆ. ಪೂರ್ತಿ ಶರೀರ ಒಳಗೋಗಿದೆ, ಬಾಲ ಮಾತ್ರ ಆಚೆ ಇದೆ ಅಂತ ಅವನು ಹೇಳ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅಂದ್ರೆ ಪ್ರಶ್ನೆಗೂ ಉತ್ತರಗೂ ಒಂಥರ ಸಾಮ್ಯತೆ ಅನ್ಸತ್ತೆ, ಆದರೆ ಪ್ರಸ್ತುತತೆ ಇಲ್ಲ. ಇವ್ರು ಕೇಳ್ತಾ ಇರೋದು ಎಷ್ಟು ಮಾತ್ರ ನಿಂಗೆ ಒಳಗೋಗಿದೆ ಅಂದ್ರೆ ಎಷ್ಟು ಮಾತ್ರ ಅರ್ಥ ಆಗಿದೆ ಅಂತ. ಅವನು ಹೇಳ್ತಾ ಇರೋದೇನೋ ಶರೀರ ಪೂರ್ತಿ ಒಳಗೋಗ್ಬಿಟ್ಟಿದೆ, ಇನ್ನು ಬಾಲ ಮಾತ್ರ ಆಚೆ ಕಡೆ ಇದೆ ಅಂತ ಅವನು ಹೇಳ್ತಾನೆ. ಅರ್ಥ ಆಗ್ತಾ ಇದ್ದಿಲ್ಲ? ಅದಕ್ಕೆ ಗುರುಗಳು ಏನು ಹೇಳ್ತಾರೆ, ಇದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಇಲ್ಲಿ ಏನು ಹೇಳ್ತಾ ಇದ್ರು ಗುರುಗಳು, ನಾವು ಕೆಲವೊಂದೊಂದ್ಸರಿ ಮೌನ ಮಾಡ್ತೀವಿ. ಈ ಶಿಬಿರದಲ್ಲಿ ಮೌನಗಳು ಮಾಡ್ತೀವಿ, ಅಡ್ವಾನ್ಸ್ ಕೋರ್ಸ್. ಆ ಮೌನ ಈ ಥರ ಇರುತ್ತೆ. ಮೌನದಲ್ಲಿ ಮೆಲ್ಲಿಗೆ ಪಿಸ್ಬಿಡ್ತಾ ಇರ್ತೀವಿ. ಮೌನ ಅಂದರೆ 100% ಮಾತು ನಿಲ್ಲಿಸ್ಬಿಡ್ಬೇಕು. ಕಾಷ್ಟ ಮೌನ ಅಂತಾರೆ. ಕಾಷ್ಟ ಮೌನ ಅಂದರೆ ಏನು ಮಾತಾಡೋಂಗಿಲ್ಲ, ಸಂಜ್ಞೆಗಳು ಕೂಡ ಮಾಡೋಂಗಿಲ್ಲ, ಏನು ಬರೆಯೋಂಗಿಲ್ಲ, ಏನು ನೋಡೋಂಗಿಲ್ಲ, ಟಿ ವಿ ನೋಡೋಂಗಿಲ್ಲ, ಪುಸ್ತಕ ಓದೋಂಗಿಲ್ಲ, ಏನು ಮಾಡೋಂಗಿಲ್ಲ. ಅಂಥದ್ರಲ್ಲಿ ಇಲ್ಲೇನು ಮಾಡ್ತಾರೆ, ನಾವು ಯಾರು ಪಿಸ್ 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 ಅಂತ ಪಿಸ್ ಮಾತು ಮಾತಾಡ್ತಾ ಇರ್ತಾರೆ. ಮತ್ತೆ ಮೌನ ಮಾಡಿ ಏನು ಪ್ರಯೋಜನ? ಸೊ ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಹಿಂಗಿದ್ರು ಮಾತಾಡ್ತೀರಲ್ಲ. ಆ ಎದುರುಗಡೆ ಇರೋ ವ್ಯಕ್ತಿಗೆ ಪಾಪ ಯಾಕೆ ತೊಂದರೆ ಕೊಡ್ತೀರಾ? ಅವ್ರಿಗೆ ಗಟ್ಟಿಯಾಗಿ ಕೇಳಿಸ್ಲಿ. ಅವರಾದರೂ ಸ್ವಲ್ಪ ಅವ್ರ ಶಕ್ತಿನ ಕಾಪಾಡ್ಕೊ ಹತ್ರ ಬಂದು ಕಿವಿ ಒಡ್ಬೇಕು ಅವರು. ಇಲ್ಲಿ ಮೌನದ ಉದ್ದೇಶ ಬೇರೆ ಇದೆ. ಏನೋ ಯಾಕೆ ಮೌನ ಮಾಡ್ತೀವಿ? ನಮ್ಮಲ್ಲಿ 3 ರೀತಿಯ ಶುದ್ಧತೆಗಳನ್ನ, ಅರ್ಥ ಆಗ್ತಾ ಇದ್ರ, ಪರಿಶುದ್ಧತೆಯನ್ನ, 3 ರೀತಿಯ ಪರಿಶುದ್ಧತೆಯನ್ನ ಅದನ್ನು ಸಾಧಿಸುವುದಕ್ಕೋಸ್ಕರ ಈ ಮೌನ ಮಾಡ್ತೀವಿ. ಮೊದಲನೇ ಪರಿಶುದ್ಧತೆ ಯಾವ ತರ ಏನು ಅಂದ್ರೆ, ಶರೀರಕ್ಕೋಸ್ಕರ ಆಸನಗಳು ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಸರಿಯಾದ ಸಾತ್ವಿಕವಾದ ಆಹಾರ ತಗೊಳ್ಳೋದು, ಇತಿಮಿತಿಯಾಗಿ ತಗೊಳ್ಳೋದು, ಓವರ್ ಆಗಿ ತಿನ್ನೋದು ಅಲ್ಲ. ಶರೀರಕ್ಕೆ ಸ್ವಲ್ಪ ಆಸನಗಳು, ಎಕ್ಸರ್ಸೈಸ್ ಮಾಡೋದು, ಶರೀರವನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ಶೌಚ ಅಂದ್ರೆ ಸ್ನಾನ ಮಾಡೋದು, ಇದು ತುಂಬಾ ಮುಖ್ಯ. ಇದರಿಂದ ಶರೀರದ ಶುದ್ಧತೆಯನ್ನು ನಾವು ಕಾಪಾಡ್ಕೊಬಹುದು, ಪರಿಶುದ್ಧತೆ. ಎರಡನೇದು ಯಾವುದು? ಮಾತಿನಲ್ಲಿ ಪರಿಶುದ್ಧತೆ, ಮಾತಿನಲ್ಲಿ ಶುದ್ಧತೆ. ನಾವು ತುಂಬಾ ಜನ ನಾವು ಅನ್ಕೊಳ್ತೀವಿ, ನನ್ನ ಮಾತು ತುಂಬಾ ಅದ್ಭುತವಾಗಿದೆ, ತುಂಬಾ ಸಂಸ್ಕಾರಯುತವಾಗಿದೆ ಅಂತ ಅನ್ಕೊಳ್ತೀವಿ. ಎಲ್ಲಿವರೆಗೂ ಬಾಯಿ ತೆರೆಯಲ್ವೋ ಅಲ್ಲಿವರೆಗೂ ಎಲ್ಲರೂ ಸಂತ್ರೆ. ಎಲ್ಲಿವರೆಗೂ ಬಾಯಿ ಓಪನ್ ಮಾಡೋದಿಲ್ವೋ ಅಲ್ಲಿವರೆಗೂ ಎಲ್ಲರೂ ಸಂತ್ರೆ. ಬಾಯಿ ಓಪನ್ ಮಾಡಿದ ತಕ್ಷಣ ನಮ್ಮಲ್ಲಿರುವಂಥ ವಿಧವಾದ ಅದ್ಭುತವಾದ ಗುಣಗಳೆಲ್ಲ ಆಚೆ ಬರೋಕ್ಕೆ ಶುರುವಾಗುತ್ತೆ ನಮ್ಮ ಮಾತಿನ ಮೂಲಕ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ಮಾತಿನಲ್ಲಿ ಶುದ್ಧತೆ ಅಲ್ಲ. ಅದಕ್ಕೆ ಗುರುಗಳು ಏನು ಹೇಳ್ತಾ ಇದ್ದಾರೆ, ಮಾತಿನ ಪಾರಿಶುದ್ಧತೆ ತುಂಬ ಮುಖ್ಯ, ತುಂಬ ಮುಖ್ಯವಾಗಿದೆ. ಮಾತಿನಲ್ಲಿ ಪರಿಶುದ್ಧತೆ ತುಂಬ ಬೇಕು. ಮುಂದಿನದು ಯಾವುದು? ಮೂರನೇದು ಭಾವಶುದ್ಧತೆ, ಭಾವನೆಗಳ ಶುದ್ಧತೆ. ಈ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ, ಕಾಡಿಗೆ ಹೋಗ್ಬಿಡೋರು ಒಬ್ಬರೇ. ಅದಕ್ಕೇನೋ ಒಂದು ಕಾರಣ ಇರಬೇಕಲ್ವ. ಕಾಡು ಸ್ವಲ್ಪ ಒಂದು 50-55 ವರ್ಷ 60 ವರ್ಷ ಆದಮೇಲೆ ಎಲ್ಲ ಮನೆಯಲ್ಲಿ ಬಿಟ್ಬಿಟ್ಟು ವಾನಪ್ರಸ್ಥಾಶ್ರಮ ಅಂತ ಕಾಡಿಗೆ ಹೊಟ್ಟೋಗೋರು. ಅಲ್ಲಿ ಏನೋ ಒಂದು ಕಾಡಿಗೆ ಹೋಗ್ತಾ ಇದ್ರೆ ಅಂದ್ರೆ ಏನೋ ಒಂದು ಅದಕ್ಕೆ ಕಾರಣ ಇದೆ. ಒಬ್ಬರೇ ನಾನು ಒಬ್ಬನೇ ಇರ್ತೀನಿ, ಏಕಾಂತದಲ್ಲಿ ಇರ್ತೀನಿ ಅಂತ ಹೊಟ್ಟೋಗೋರು. ಇಲ್ಲ ಅಂದ್ರೆ ಏನಾಗುತ್ತೆ, ಇದ್ರ ಹಿಂದೆ ಇರುವಂತಹ ಒಂದು ಉದ್ದೇಶ ಏನು ಅಂದ್ರೆ, ಇಲ್ಲಾಂದ್ರೆ ನಾವು ಒಂದು 4-5 ಜನ ಕುತ್ಕೊಳ್ತೀವಿ,
ಒಂದು ಗ್ರೂಪಲ್ಲಿ ಒಬ್ಬರಿಗೆ ಮಾನಸಿಕವಾಗಿ ಆರೋಗ್ಯ ಸರಿ ಇಲ್ಲ, ಏನೇನೋ ಬೇಡದೇ ಇರೋ ನೆಗೆಟಿವಿಟಿ ಎಲ್ಲ ಮನಸ್ಸಲ್ಲಿ ತುಂಬಿಕೊಂಡಿದ್ದಾರೆ. ಅದು ಮನಸ್ಸಿನಲ್ಲಿ ಉಳ್ಕೊಂಡಾಗ ಅವಾಗ ಏನಾಗುತ್ತೆ, ಒಂದೊಂದ್ಸರಿ ಕೆಲವು ನಿಮಿಷಗಳಿರುತ್ತೆ, ಇವಾಗ ಫ್ರಸ್ಟ್ರೇಷನ್ ಆಗಿದೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಅಥವಾ ಏನೋ ಅನ್ನೋ ಒಂದು ನಕಾರಾತ್ಮಕ ಭಾವನೆಗಳು ಒಳಗಡೆ ನಡೀತಾ ಇದೆ, ದುಃಖದಲ್ಲಿದ್ದಾರೆ, ಕೋಪದಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ. ಇವೆಲ್ಲ ಮಾನಸಿಕ ರೋಗಗಳೇ ಒಂದು ರೀತಿ. ಅರ್ಥ ಆಗ್ತಾ ಇದೆಯಲ್ಲ? ಈ ತರ ಇದ್ದಾಗ ಒಂದು 10 ನಿಮಿಷ 15 ನಿಮಿಷ ಪರವಾಗಿಲ್ಲ, ಅರ್ಧ ಗಂಟೆ, ಒಂದೊಂದ್ಸರಿ 2 ಗಂಟೆಗಳು ಇರುತ್ತೆ ಇದು. ಅವಾಗ ಅವನ ಸುತ್ತಲೂ ಅದೇ ತರದ ವೈಬ್ರೇಷನ್, ಅದೇ ತರದ ಪ್ರಕಂಪನಗಳು ಬರಕ್ಕೆ ಶುರುವಾಗುತ್ತೆ. ಒಳಗಡೆ ಏನಿದೆಯೋ ನಕಾರಾತ್ಮಕವಾದ ಒಂದು ಇದು, ಅದೇ ಆಚೆ ಕಡೆ ಅದು ನಮ್ಮ ಸುತ್ತಲೂ ನಮ್ಮ ಪ್ರಭೆಯಾಗಿ ಶುರುವಾಗ್ಬಿಡುತ್ತೆ. ಅದು ನಮ್ಮ ಸುತ್ತಲೂ ಇರುತ್ತಾ, ಅದು ಆಮೇಲೆ ನಮ್ಮಿಂದ ಹರಡಕ್ಕೆ ಶುರು ಆಗತ್ತೆ. ನೋಡಿ, ಯಾರೋ ಇಬ್ರು ಒಂದು ರೂಮಲ್ಲಿ ಇಬ್ರು ಕೋಪ ಮಾಡ್ಕೊಂಡು ಕೂಗಾಡ್ಕೊಂಡು ಆಚೆ ಹೋಗಿರ್ತಾರೆ. ಆಮೇಲೆ ಇನ್ನೊಬ್ರು ಬರ್ತಾರೆ ಆ ರೂಮ್ ಒಳಗೆ. ಬಂದ ತಕ್ಷಣ ಅವ್ರಿಗೂ ಆ ಕೋಪದ ಒಂದು ವೈಬ್ರೇಷನ್ ಅಂಟ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಅಂಟ್ಕೊಳ್ಳುತ್ತೆ. ಏನೋ ಪಾಸಿಟಿವ್ ಆದ್ರೂ ಪರವಾಗಿ ಆದ್ರೂ ಭಾವನೆಗಳು ಕೂಡ ಅದೇ ರೀತಿ, ನೆಗೆಟಿವ್ ಭಾವನೆಗಳು ಅದೇ ತರ. ಸೊ ಅವಾಗೇನಾಗತ್ತೆ, ಎಲ್ರಿಗೂ ಅದನ್ನ ಹಂಚ್ಕೊಂಡು ಹೋಗ್ತಾ ಇರ್ತಾರೆ. ವಾತಾವರಣ ಎಲ್ಲ ಒಂಥರ ಹೆಚ್ಚು ಕಡಿಮೆ ಆಗತ್ತೆ. ಒಬ್ಬ ವ್ಯಕ್ತಿ ನೋಡಿ, ಪೂರ್ತಿ ಗುಂಪಿಗೆ ಇದನ್ನ ಹಂಚ್ಬಿಡ್ತಾರೆ. ಒಂದು 4-5 ಜನಕ್ಕೆ ಪೂರ್ತಿ ಅಲ್ಲಿರೋರಿಗೆಲ್ಲ ಈ ಭಾವನೆಗಳನ್ನು ಹಂಚ್ತಾರೆ. ಅದಕ್ಕೆ ಒಂದು ಸತ್ಸಂಗದ ಒಳಗೆ ಬರಬೇಕು ಅಂದ್ರೆ, ಒಂದು ಗುಂಪಿನ ಒಳಗೆ ಬರಬೇಕು ಅಂದ್ರೆ, ಪ್ರತಿಯೊಬ್ಬರು ತಮ್ಮನ್ನು ತಾವು ಒಂದು ಶಿಸ್ತಿಗೆ ಒಳಪಡಿಸ್ಕೊಬೇಕಾಗತ್ತೆ. ಯಾವ ರೀತಿಯಾದ ಶಿಸ್ತು ಅಂದ್ರೆ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳುವಂತ ಶಿಸ್ತು, ಭಾವನೆಗಳನ್ನ ಶಾಂತವಾಗಿ ಇಟ್ಕೊಳ್ಳೋದು. ಆದ್ರೆ ಗುರುಗಳ ಹತ್ರ ಬಂದಾಗ ಅವರು ಅದನ್ನೆಲ್ಲ ಸರಿ ಮಾಡ್ಬಿಡ್ತಾರೆ. ನಮ್ಮಲ್ಲಿರೋ ಏನೇನು ಕಲ್ಮಶಗಳು ಏನೇನಿದೆಯಲ್ಲ ಅದೆಲ್ಲ ತಗೊಳ್ತಾರೆ ಗುರುಗಳು. ತಗೊಂಡು ನಮ್ಮನ್ನ ಶುದ್ಧವಾಗಿ ಮಾಡ್ಬಿಡ್ತಾರೆ. ನೋಡಿ, ಎಷ್ಟೇ ನೆಗೆಟಿವ್ ಆಗಿರಲಿ, ನಾವು ಎಷ್ಟೇ ನಕಾರಾತ್ಮಕತೆ ಇರಲಿ, ದುಃಖ ಇರಲಿ, ಡಿಪ್ರೆಷನ್ ಅಲ್ಲಿ ಇರಲಿ, ಗುರುಗಳ ಸಾನ್ನಿಧ್ಯಕ್ಕೆ ಬಂದ ತಕ್ಷಣ ಮನಸ್ಸು ಬದಲಾಗ್ಬಿಡುತ್ತೆ. ಎಷ್ಟು ಜನ ಗಮನಿಸಿದ್ರೆ ಆಶ್ರಮದಲ್ಲಿ ಸತ್ಸಂಗದಲ್ಲಿ ಬಂದು ಕುತ್ಕೊಂಡ ತಕ್ಷಣನೇ ಎಲ್ಲ ಬದಲಾಗ್ಬಿಡುತ್ತೆ. ಯಾಕೆ ಹೇಳಿ? ಆ ಗುರುಗಳ ಶಕ್ತಿ ನಮ್ಮನ್ನ ಅದನ್ನ ಪೂರ್ತಿ ಶುದ್ಧ ಮಾಡ್ಬಿಡುತ್ತೆ. ನಮ್ಮಲ್ಲಿರುವ ಆ ಗಲೀಜೆಲ್ಲ ಅದು ಶುದ್ಧ ಮಾಡ್ಬಿಡುತ್ತೆ ಅದು. ಬಟ್ ಎಷ್ಟು ದಿವಸ ಅಂತ ಇದು ಮಾಡೋದು ಗುರುಗಳು? ಅದೇ ಕೇಳ್ತಾರೆ ಗುರುಗಳು, ಎಷ್ಟು ದಿವಸ ನಾನು ಮಾಡ್ಲಿ ಈ ಕೆಲಸ? ಪ್ರತಿ ಸರಿ ನೀವೇನೋ ಒಂದು ತಲೆಯಲ್ಲಿ ನಾವು ಒಂದು ಏನೋ ಗಾರ್ಬೇಜ್ ಎತ್ಕೊಂಡು ಹೋಗ್ತೀವಿ, ಮತ್ತೆ ಇನ್ನ ಹೆಚ್ಚಿಗೆ ಎತ್ಕೊಂಡು ಹೋಗ್ತೀವಿ, ಅದನ್ನ ಗುರುಗಳು ಕ್ಲೀನ್ ಮಾಡ್ತಾ ಇರೋದು. ಇದು ನಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟೋ ಜನ ಸಾಧಕರು, ದೊಡ್ಡ ದೊಡ್ಡ ಗುರುಗಳು, ಋಷಿಗಳು, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಷ್ಟು ಈಸಿಯಾಗಿ ಶಿಷ್ಯರನ್ನ ತಗೊಳ್ಳೋದಿಲ್ಲ. ಭಾವಶುದ್ಧಿ ಇರಬೇಕು, ಅಷ್ಟು ಈಸಿಯಾಗಿ ಅವ್ರು ತಗೊಳ್ಳೋದಿಲ್ಲ. ಏನಾಗುತ್ತೆ ಅಂದ್ರೆ, ಈ ತರದ ಶಿಷ್ಯರನ್ನೆಲ್ಲ ತಗೊಂಡ್ಬಿಟ್ರೆ ಒಬ್ಬೊಬ್ರ ಮನಸ್ಸು ಒಂದೊಂದ್ ಕಡೆ ಓಡ್ತಾ ಇರುತ್ತೆ, ಒಳಗಡೆ ಶುದ್ಧತೆ ಇರೋದಿಲ್ಲ. ಒಂದು ರಥಕ್ಕೆ 4-5 ಏನು ಕುದುರೆ ಕಟ್ಬಿಟ್ರೆ ಒಂದೊಂದು ಕುದುರೆ ಒಂದ್ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಏನೋ. ಅವಾಗ ಹೇಗೆ ಮ್ಯಾನೇಜ್ ಮಾಡೋದು? ಒಂದೊಂದ್ ಕಡೆ ಹೇಳ್ಕೊಂಡು ಹೋಗ್ತಾ ಇರತ್ತೆ. ಸೊ ಇದು ಗುರುಗಳಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವ್ರಿಗೆ ತುಂಬಾ ದೊಡ್ಡ ಕೆಲಸ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ, ಇಷ್ಟು ಜನದ ಮನಸ್ಸುಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದೇ ಸಾರಿ. ಅದಕ್ಕೆ ಗುರುಗಳನ್ನ ಏನಂತಾರೆ? ಮಹಾವೀರ ಅಂತ ಕರೀತಾರೆ, ಧೀರರು ಅಂತ ಕರೀತಾರೆ. ಯಾಕೆ ಅಂದ್ರೆ, ಇಷ್ಟು ಜನ ಶಿಷ್ಯರು ತಮ್ಮ ನೆಗೆಟಿವಿಟಿನ ಎತ್ಕೊಂಡ್ಬಂದು ಅವ್ರ ಮುಂದೆ ಕುತ್ಕೊಂಡಾಗ ಅದನ್ನ ಹ್ಯಾಂಡಲ್ ಮಾಡೋದಿದೆ ನೋಡಿ, ಇನ್ನೆಷ್ಟು ಶಕ್ತಿ ಇರಬೇಕು. ಅಲ್ಲಿ ಮಾನಸಿಕ ಸ್ತರದಲ್ಲಿ ಒಂದು ದೊಡ್ಡ ಪಲ್ಯೂಷನ್ ಆಗ್ತಾ ಇರತ್ತೆ. ಮಾನಸಿಕ ಸ್ತರದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡೋದಿದೆಯಲ್ಲ, ಅದಷ್ಟು ಈಸಿ ಇಲ್ಲ. ಎಷ್ಟೋ ಜನ ಏನು ಜ್ಞಾನೋದಯ ಹೊಂದಿದವ್ರು ಇದ್ದಾರೆ, ಅವರು ಯಾರು ಇಷ್ಟು ಶಿಷ್ಯರನ್ನ ಕಟ್ಕೊಳ್ಳೋದಿಲ್ಲ. ಬೇಡಪ್ಪ ಸಾಕು ಅಂತ ಅವರಷ್ಟಿಗೆ ಅವರು ಶಾಂತವಾಗಿ ಇದ್ದು ಬಿಡ್ತಾರೆ. ಯಾರು ಕೆಲವರು ಮಾತ್ರ ರಿಸ್ಕ್ ತಗೊಂಡು ಬರ್ತಾರೆ. ದೊಡ್ಡ ಸಂಸಾರ ಅವ್ರಿಗೆ. ಸಂಸಾರ ಅಂದ್ರೆ ಏನು? ಲಕ್ಷಾಂತರ ಜನ ಶಿಷ್ಯರನ್ನ ಕಟ್ಕೊಂಡು ಅವರ ನೆಗೆಟಿವಿಟಿನೆಲ್ಲ ಶುದ್ಧಿ ಮಾಡಿಕೊಂಡು, ಅಷ್ಟು ಈಸಿ ಅಲ್ಲ ಗುರುವಿನ ಕೆಲಸ. ಒಬ್ಬ ಧೀರನಾದ ಗುರು
ಮಹಾವೀರನಾದ ಗುರುವೇ ಈ ತರ ಮಾಡಕ್ಕೆ ಸಾಧ್ಯ. ಯಾಕೆಂದ್ರೆ ಎಲ್ಲ ಕಾರ್ನರ್ಸ್ ಇಂದ, ಎಲ್ಲ ಕೊನೆಗಳಿಂದ, ಎಲ್ಲ ಮೂಲೆಗಳಿಂದ ಅವರಿಗೆ ಆ ನೆಗೆಟಿವಿಟಿ ಬರ್ತಾ ಇರುತ್ತೆ ಗುರುಗಳಿಗೆ. ಅದೆಲ್ಲವನ್ನ ತಗೊಂಡು ಜೀರ್ಣ ಮಾಡ್ಕೊಳ್ಳೋದಿದೆ ನೋಡಿ, ಅಷ್ಟು ಈಸಿ ಅಲ್ಲ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ? ಯಾ. ಸೊ ಅದಕ್ಕೆ ಶಿವನಿಗೆ ನೀಲಕಂಠ ಅಂತ ಕರೀತಾರೆ. ಯಾಕೇಳಿ, ಈ ರಾಕ್ಷಸರು ದೇವತೆಗಳು ಈ ಮೇರು ಪರ್ವತವನ್ನ ಇದು ಮಾಡಿದಾಗ ಇದರಲ್ಲಿ ಅವಾಗ ವಿಷ ಹುಟ್ಟತ್ತೆ. ವಿಷ ಹುಟ್ಟಿದ್ರೆ ಯಾವ ದೇವತೆಗಳು ಅದನ್ನು ಸ್ವೀಕಾರ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಕೊನೆಗೆ ಶಿವನೇ ಬಂದು ಆ ವಿಷವನ್ನ ತಾನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಕೊನೆಗೆ ಅದು ಕಂಠದಲ್ಲಿ ನಿಂತೋಗ್ಬಿಡುತ್ತೆ. ಇದು ನಮಗೆ ಗೊತ್ತಿದೆ. ನೀಲಕಂಠ ಅಂದ್ರೆ ಕಂಠ ನೀಲದ ಕಲರ್ ಆಗ್ಬಿಡುತ್ತೆ, ಬ್ಲೂ ಕಲರ್ ಆಗ್ಬಿಡುತ್ತೆ. ಅದಕ್ಕೆ ಶಿವನಿಗೆ ನೀಲಕಂಠ ಅಂತ ಕರೀತಾರೆ. ಅವಾಗ ಇನ್ನ ಸುಂದರವಾಗಿ ಕಂಗೊಳಿಸ್ತಾನೆ ಶಿವ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ನೋಡೋದಕ್ಕೆ ಇನ್ನ ಸುಂದರವಾಗಿ ಕಾಣಿಸ್ತಾನೆ ಶಿವ ಅಂತ. ಇದರಲ್ಲಿ ಇನ್ನ ಒಂದು ಒಳಗಿನ ಅರ್ಥ ಒಂದಿದೆ. ನಾವು ಯಾರಿಗನ್ನ ವಿಮರ್ಶೆ ಮಾಡಬೇಕು ಅಂದ್ರೆ, ಟೀಕೆ ಮಾಡಬೇಕು ಅಂದ್ರೆ ಕಂಠದಿಂದ ಮೇಲೆ ಇರಬೇಕು, ಹೃದಯದಿಂದ ಹೇಳಬಾರ್ದು. ಯಾರಾದ್ರೂ ಸರಿ ಇಲ್ಲ ಅಂದ್ರೆ ಅವರೇ ಹೇಳ್ಬೇಕಾಗ್ತದೆ. ಒಂದೊಂದ್ಸರಿ ಟೀಕೆ ಮಾಡಬೇಕಾಗತ್ತೆ, ವಿಮರ್ಶೆ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಹಂಗೆ ಹೋಗ್ತಾ ಇದ್ರೆ ಆ ವ್ಯಕ್ತಿಯ ಬೆಳವಣಿಗೆಗೆ ಅದು ಅಡ್ಡ ಆಗ್ಬಿಡುತ್ತೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಹೃದಯದಲ್ಲಿ ಯಾವುದೇ ವಿಷ ಇಟ್ಕೊಳ್ದಿರಾ ಟೀಕೆ ಕೊಡಿ, ಹೃದಯದಲ್ಲಿ ಯಾವುದೇ ವಿಷ ಇಟ್ಕೊಳ್ದಿರಾ ವಿಮರ್ಶೆ ಮಾಡಿ. ಕ್ರಿಟಿಸೈಸ್ ವಿತೌಟ್ ರಿಮೋರ್ಸ್ ಇನ್ ದ ಹಾರ್ಟ್ ಅಂತ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಏನೋ ಆ ವ್ಯಕ್ತಿಯ ಬೆಳವಣಿಗೆಗೆ ಉಪಯೋಗವಾಗುವಂತೆ, ಆ ವ್ಯಕ್ತಿ ಬೆಳೆಯುವಂಗೆ. ಅದಕ್ಕೋಸ್ಕರ ಕಂಠದಿಂದ ಕೆಳಗೆ ವಿಷ ಹೋಗ್ಬಾರ್ದು, ಇಲ್ಲಿಂದ ಮೇಲೇನೆ ಟೀಕೆ ಕೊಡಬೇಕು ಅಂದ್ರೆ. ಅದಕ್ಕೆ ಈ ಹಿಂದೆ ಎಷ್ಟೋ ಜನ ಜ್ಞಾನೋದಯ ಹೊಂದಂತ ಮಹಾತ್ಮರು ಭೂಮಿ ಮೇಲೆ ಬಂದಾಗ ಅವರೆಲ್ಲ ಸನಾತನ ಧರ್ಮದ ಬಗ್ಗೆ ಇರ್ಬೋದು, ಇನ್ನೊಂದ್ರ ಬಗ್ಗೆ ಇರೋದು ಕ್ರಿಟಿಸೈಸ್ ಮಾಡಿದ್ದಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಕ್ರಿಟಿಸೈಸ್ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ವಿಷ ಇಟ್ಕೊಂಡು ಮಾಡಿಲ್ಲ. ಒಂದು ರೀತಿ ಅದನ್ನ ಯಾವುದೇ ಪರಿಸ್ಥಿತಿಯನ್ನ ಬದಲಾಯಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಪರಿಸ್ಥಿತಿಯನ್ನು ಒಂದು ಬದಲಾಯಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅದರಿಂದ ಮಾತಿನಲ್ಲಿ ಶುದ್ಧತೆ, ಭಾವನೆಗಳಲ್ಲಿ ಶುದ್ಧತೆ, ಇದು ತುಂಬಾ ಬೇಕಾಗಿದೆ. ಈ 3 ರೀತಿಯ ಶುದ್ಧತೆಗಳನ್ನು ಮಾಡಬೇಕು. ಅಸಂಗೋಹಂ ಏನು, ಸಂಘದ ಜೊತೆ ಸಿಕ್ಕಾಕೊಂಡಾಗ ಅವಾಗೇನಾಗತ್ತಂದ್ರೆ ನಮ್ಮಲ್ಲಿ ಈ ವಿಷಯ ಎಲ್ಲ ಆಚೆ ಬರುತ್ತೆ, ನಮ್ಮೊಳಗಿನ ಅಶುದ್ಧತೆ ಎಲ್ಲ ಆಚೆ ಬರುತ್ತೆ. ಇಲ್ಲಿ ಏನಾಗತ್ತೆ, ಸಂಘ ಅಂದ್ರೆ ಏನು, ಮರಳು ಮತ್ತೆ ಸಕ್ಕರೆ ಎರಡು ಒಂದ್ ಮಾಡ್ದಂಗೆ. ಏನೋ ಉಪಯೋಗಿಸಕ್ಕಾಗತ್ತಾ? ಇಲ್ಲ. ಸೊ ಎರಡು ಬೇರೆ ಬೇರೆ ಆಗಿದ್ರೆ, ಸಪರೇಟ್ ಆಗಿದ್ರೆ, ಅದರ ಜಾಗದಲ್ಲಿ ಅದಿದ್ರೆ ಅದು ಶುದ್ಧತೆ ಇರುತ್ತೆ. ಅದು ಮಿಕ್ಸ್ ಆಗ್ಬಿಟ್ರೆ ಏನಾಗುತ್ತೆ, ಅದು ಅಶುದ್ಧವಾಗಿಬಿಡುತ್ತೆ. ಅದೇ ರೀತಿ ನಮ್ಮೊಳಗೆ ವಿಧ ವಿಧವಾದ ಭಾವನೆಗಳು ಬರ್ತಾ ಇರುತ್ತೆ, ವಿಧ ವಿಧವಾದ ಎಮೋಷನ್ಸ್ ಬರ್ತಾ ಇರುತ್ತೆ. ಅವೆಲ್ಲ ತುಂಬಾ ಹೊತ್ತು ಇರೋದಿಲ್ಲ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಅದೆಲ್ಲವನ್ನ ನಿಮ್ಮಿಂದ ಬೇರೆಯಾಗಿ ನೋಡಿ, ಸಪರೇಟ್ ದೆಮ್, ಯುವರ್ ಸೆಲ್ಫ್ ಫ್ರಮ್ ದೆಮ್. ಅವಾಗ ಪ್ಯೂರಿಟಿ ಆಫ್ ಎಮೋಷನ್ಸ್ ಅಂದ್ರೆ ಏನು, ಭಾವಶುದ್ಧತೆ ಉಂಟಾಗತ್ತೆ. ನೀವು ಅದ್ರ ಜೊತೆ ಒಂದಾಗ್ಬಿಟ್ರೆ ಮರಳು ಮತ್ತೆ ಸಕ್ಕರೆ ಒಂದಾದಂಗೆ. ಅರ್ಥ ಆಗ್ತಾ ಇದೆಯಾ? ಅದ್ರ ಜೊತೆ ಒಂದಾಗ್ಬಿಟ್ರೆ ಮರಳು ಮತ್ತೆ ಸಕ್ಕರೆ ಒಂದಾದಂಗೆ. ಏನು, ಅದಕ್ಕೋಸ್ಕರ ಅದರಿಂದ ಬೇರೆಯಾಗಿ ನೋಡಿ. ಆಮೇಲೆ ಯಾವುದೇ ಎಮೋಷನ್ ತುಂಬಾ ಹೊತ್ತಿರೋದಿಲ್ಲ. ಇವಾಗ ನೋಡಿ, ನೀರ್ ಮೇಲೆ ಒಂದು ಲೈನ್ ಎಳಿತೀವಿ, ಒಂದು ಬೆರಳಿಟ್ಬಿಟ್ಟು ನೀರೊಳಗೆ ಒಂದು ಲೈನ್ ಎಳೆದ್ರೆ ಅನ್ಕೊಳ್ಳಿ, ಎಷ್ಟೊತ್ತಿರುತ್ತೆ ಲೈನು? ಕೋಪ ಬಂದಾಗ ಅಷ್ಟೊತ್ತಿರ್ಬೇಕು ಅಂತ ಹೇಳ್ತಾರೆ ಗುರುಗಳು. ಅದಕ್ಕಿನ್ನ ಜಾಸ್ತಿ ಇದ್ರೆ, ಇವಾಗ ಕೃಷ್ಣನಿಗೂ ಕೋಪ ಬಂತು, ಈಶ್ವರನಿಗೂ ಕೋಪ ಬಂತು. ಮಹಾಭಾರತ ಯುದ್ಧದಲ್ಲಿ ಒಂದು ಲೆವೆಲಲ್ಲಿ ಏನು ಹಿಂಗೆ ಮೂವ್ಮೆಂಟ್ ಆಗ್ತಾ ಇರೋದಿಲ್ಲ. ಅವಾಗ ಕೃಷ್ಣ ಏನ್ ಮಾಡ್ತಾನಂದ್ರೆ ತಾನೇ ಚಕ್ರ ಕೈಗೆ ತಗೊಂಡ್ಬಿಡ್ತಾನೆ. ಅಷ್ಟಕ್ಕೆ ಮುಂಚೆ ಕೃಷ್ಣ ಪರಮಾತ್ಮ ಒಂದು ಇದು ಮಾಡಿರ್ತಾರೆ, ಏನೋ ಒಂದು ಪ್ರತಿಜ್ಞೆ, ನಾನು ಆಯುಧ ಮುಟ್ಟೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಕೈಯಲ್ಲಿ ಆ ಕೋಪ ಬಂದ್ಬಿಡುತ್ತೆ. ಏನೋ ಅರ್ಥ ಆಗ್ತಾ ಇದ್ರೆ, ಒಂದೊಂದ್ಸರಿ ಕೋಪ ಬರುತ್ತೆ. ಓಕೆ, ಅದೇ ತರ ಶಿವನಿಗೆ ಕೂಡ 3ನೇ ಕಣ್ಣು ಓಪನ್ ಮಾಡಿದಾಗ ಮನ್ಮಥ ಸುಟ್ಟೋಗ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಅದು ಆ ಕ್ಷಣದಲ್ಲಿ ಬಂದು ಹೋಗಿರುವಂಥದ್ದು, ತುಂಬಾ ಕಾಲ ಇರುವಂಥದ್ದಲ್ಲ. ಗುರುಗಳು ಏನ್ ಹೇಳ್ತಾರೆ,
ನೀರ್ ಮೇಲೆ ಒಂದು ಲೈನ್ ಹಾಕಿದ್ರೆ ಎಷ್ಟೊತ್ತಿರುತ್ತೋ ಕೋಪ, ಒಂದು ಆ ಲೈನು ಅಷ್ಟೊತ್ತು ನಮ್ಮಲ್ಲಿ ಯಾವುದೇ ಭಾವನೆ ಬಂದು ಹೋದ್ರೆ ಅದು ನಮಗೇನು ತೊಂದರೆ ಮಾಡೋದಿಲ್ಲ. ಆದ್ರೆ ಅದನ್ನೇ ಜಗಿತಾ ಇದ್ರೆ ಅದೇ ಭಾವನೆ ಹಿಡ್ಕೊಂಡು ತುಂಬಾ ಹೊತ್ತು ಅದೇನ್ ಮಾಡುತ್ತಂದ್ರೆ ನಮಗೆ ತೊಂದರೆ ಕೊಡ್ತದೆ. ಭಾವಶುದ್ಧತೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಇದಕ್ಕೆ ತಪಸ್ಸು ಅಂತ ಕರೀತಾರೆ. ನಮ್ಮಲ್ಲಿ ಎಷ್ಟೋ ಭಾವನೆಗಳು ಬರುತ್ತೆ, ಕೋಪ ಬರುತ್ತೆ, ದುಃಖ ಬರುತ್ತೆ, ಮತ್ತೆ ಫ್ರಸ್ಟ್ರೇಷನ್ ಆಗ್ತೀವಿ, ಡಿಪ್ರೆಷನ್ ಆಗ್ತೀವಿ. ಇದೆಲ್ಲವನ್ನ ಜೀರ್ಣಿಸ್ಕೊಬೇಕು. ಆವಾಗಲೇ ಪಕ್ವತೆ ಅನ್ನೋದು ಉಂಟಾಗತ್ತೆ. ಒಂದೊಂದು ಭಾವನೆಯಲ್ಲೂ ಹಾದು ಹೋದಾಗ ಬೆಂಕಿಯಲ್ಲಿ ಸುಟ್ಟಂಗೇನೆ ಅಡಿಗೆ ಆಗತ್ತೆ ಅಲ್ಲಿ ಒಳಗಡೆ, ನಮ್ಮ ಒಳಗಡೆ ಎಷ್ಟೋ ಕಲ್ತ್ಕೊಂತೀವಿ ನಾವು. ಕರೆಕ್ಟಾ ನೋಡಿ? ಒಂದೊಂದು ಭಾವನೆ ಬಂದು ಹೋದಾಗ್ಲೂ ಎಷ್ಟೋ ಕಲಿತೀವಿ ನಾವು. ಕೋಪ ಬಂದಾಗ ಎಷ್ಟೋ ಸರಿ ಕಲಿತೀವಿ, ದುಃಖ ಬಂದಾಗ ಕಲಿತೀವಿ, ಫ್ರಸ್ಟ್ರೇಷನ್ ಆದಾಗ, ಡಿಪ್ರೆಷನ್ ಆದಾಗ, ಬೇಜಾರಾದಾಗ, ಪ್ರತಿಯೊಂದು ನಮ್ಮನ್ನು ಅಲ್ಲಾಡಿಸ್ಬಿಟ್ಟು ಹೋಗ್ಬಿಡುತ್ತೆ. ಓಕೆ, ಸೊ ಇದನ್ನ ಪ್ರತಿಯೊಬ್ರು ಇದು ಒಳಗಡೆಯಿಂದ ಪಕ್ವತೆ ಉಂಟಾಗತ್ತೆ. ಒಂದೊಂದ್ಸರಿ ನಾವು ಕೇಳ್ತೇವೆ, ದೇವರೇ ಏನಪ್ಪ ನಮ್ಗೆ ಹಿಂಗ್ ಮಾಡ್ಬಿಟ್ಟೆ ಅಂತ. ದೇವ್ರೇನ್ ಮಾಡ್ತಾರೆ, ಅದು ನಾವು ಅನುಭವಿಸ್ತಾ ಇರೋದು. ನಮ್ಮ ಜೀವನದಲ್ಲಿ ಬಂದಿರೋ ಎಮೋಷನ್ಸು ನಾವು ಅನುಭವಿಸ್ತಾ ಇದೀವಿ. ದೇವರೇ ಏನ್ ಮಾಡಿದೆ ಅಂದ್ರೆ ಅದು ದೇವರದು ಎಮೋಷನ್, ನಮ್ದಲ್ಲ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ನನ್ನ ಜೀವನಕ್ಕೆ ಬಂದಾಗ ಅದು ನಂದೇ, ನಾನೇ ಅನುಭವಿಸ್ಬೇಕಾಗತ್ತೆ. ನಾವು ಅದರ ರಿಸಲ್ಟ್ ಕೂಡ ನಮ್ದೇನೆ. ಅದೇ ಗುರುಗಳು ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಗುರುಗಳು ಬರ್ತಾರೆ, ಗುರುಜಿ ಹತ್ರ ಬಂದು ಹೇಳ್ತಾರೆ, ಗುರುಗಳೇ ಕಷ್ಟ ಎಲ್ಲ ನಾವು ಅನುಭವಿಸ್ತಾ ಇದೀವಿ, ಈ ರೀತಿಯಾದ ಭಾವನೆಗಳೆಲ್ಲ ನಮಗೆ ಯಾಕೆ ಕೊಟ್ಟಿದ್ದೀರಿ ಅಂತ. ಅದಕ್ಕೆ ಗುರುಗಳು ಕೇಳ್ತಾರೆ, ನಾನೇನು ಭಾವನೆ ಕೊಡಕ್ಕ ಇದ್ದೀನಿ ನಿಮಗೆ ಇಲ್ಲಿ ಇನ್ನು ಒಬ್ರು ಕೇಳಿದ್ರಂತ ಗುರುಜಿಗೆ, ನೀವೆಲ್ಲ ಪ್ರಪಂಚಕ್ಕೆ ನೀವು ಅಧಿಪತಿ, ನೀವು ಈ ತರ ಅಂದ್ರೆ ಹೌದು ಅಧಿಪತಿ. ನಾನು ಅಧಿಪತಿ ಅಂದಾಗ ಭಾವನೆಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ಅನುಭವಿಸೋದು ಕೂಡ ನಾನೇ. ಅದು ಬಂದ್ರೆ ನಿಮ್ಗೆ ನೀವು ಅದನ್ನ ಗಮನಿಸಿ ಸಾಕಷ್ಟೇ. ನೀವು ಅನುಭವಿಸ್ತಾ ಇದ್ದೀರಾ ಅಂತ ಅನ್ಕೊಂಬೇಡಿ. ಅವಾಗ ಎಲ್ಲ ಅದೆಷ್ಟಕ್ಕೆ ಅದೇ ನಡೀತಾ ಇದೆ ಅಂತ ಅನ್ಕೊಳ್ಳಿ. ನಾನು ಕೊಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನೇ ಅನುಭವಿಸ್ತಾ ಇದ್ದೀನಿ. ನೀವು ತಗೊಳ್ತಾ ಇದ್ದೀರ ನೀವು ಅನುಭವಿಸ್ತಾ ಇದ್ದೀರಾ ಅಷ್ಟೇ. ಜವಾಬ್ದಾರಿನ ಅರ್ಧಂಬರ್ಧ ತಗೊಂಬೇಡಿ. ಯಾಕಿದ್ರೆ ನನ್ನ ಕೈಗೆ ಕೊಡಿ, ಇಲ್ಲ ನಿಮ್ ಕೈಗೆ ತಗೊಳ್ಳಿ. ಆ ಕಡೆನೂ ಇರಬೇಡಿ, ಈ ಕಡೆನೂ ಇರಬೇಡಿ. ಇವೆಲ್ಲ ಬಂದು ಹೋಗ್ತಾ ಇರತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ರೀತಿಯಾದ ಒಂದು ಎಮೋಷನಲ್ ಗಾರ್ಬೇಜ್ ನಮ್ಮ ತಲೆಯಲ್ಲಿ, ನಮ್ಮ ಭಾವನೆಗಳು ಇಟ್ಕೊಂಡು ನಾವು ಸಮಾಜದಲ್ಲಿ ಓಡಾಡಿದಾಗ ನಮ್ಮ ಸುತ್ತಲೂ ಅದೇ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡ್ತೀವಿ. ದುಃಖ ಉಂಟಾದಾಗ, ಫ್ರಸ್ಟ್ರೇಷನ್ ಆದಾಗ, ಮತ್ತೆ ಡಿಪ್ರೆಷನ್ ಆದಾಗ ನಮ್ಮ ಸುತ್ತಲೂ ಅದೇ ತರ ಉಂಟಾಗ್ತದೆ. ನಾಳೆ ಒಂದು ದಿವಸ ಬರುತ್ತೆ ಈ ಮಾನಸಿಕ ಕಶ್ಮಲಗಳನ್ನ ಅದು ಕೂಡ ಟ್ಯಾಕ್ಸ್ ಹಾಕುವಂತ ದಿನ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ನಾಳೆ ಅದಕ್ಕೂ ಟ್ಯಾಕ್ಸ್ ಹಾಕುವಂತ ಒಂದು ಬರುತ್ತೆ. ಇದರಿಂದ ಹೇಗೆ ಆಚೆ ಬರೋದು? ಆಚೆ ಬಂದಾಗ ಹೇಗೆ ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳ್ಳೋದು ಅಂದ್ರೆ, ಸತ್ಸಂಗದಲ್ಲಿ ಬಂದು ಕೂತ್ಕೊಳ್ಳಿ, ಹಾಡಿ, ನರ್ತಿಸಿ, ಮನಸ್ಸು ತುಂಬಾ ನಗಿ. ಅವಾಗ ಏನಾಗುತ್ತಂದ್ರೆ ನಿಮ್ಮಲ್ಲಿ ಆ ಶುದ್ಧತೆ ಉಂಟಾಗಿದೆ. ಸತ್ಸಂಗ ಏನಕ್ಕಿರೋದು? ಸತ್ಸಂಗ ಅದಕ್ಕೆ ಇರೋದು, ನಮ್ಮಲ್ಲಿರುವ ನಕಾರಾತ್ಮಕ ಒಂದು ಭಾವನೆಗಳಿದೆ ಇಲ್ಲ, ಅದನ್ನ ಸಕಾರಾತ್ಮಕವಾಗಿ ಮಾಡ್ಕೊಳ್ಳೋದಿಕ್ಕೆ, ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದಿಕ್ಕೆ, ನಮ್ಮನ್ನು ಶುದ್ಧಿ ಮಾಡ್ಕೊಳ್ಳೋದಿಕ್ಕೆ. ಇಲ್ಲಾಂದ್ರೆ ಯಾವಾಗ ನಮ್ಮಲ್ಲಿ ಒಳ್ಳೇದು ಉಂಟಾಗುತ್ತೋ ಅದು ಕೂಡ ಸ್ಪ್ರೆಡ್ ಆಗತ್ತೆ ನಮ್ಮ ಸುತ್ತಲೂ. ಸೊ ಯಾವಾಗ ನಾವು ಶುದ್ಧಿ ಮಾಡ್ಕೊಳ್ತೀವೋ ಅವಾಗ ಮನಃಶಾಂತಿ ಅನ್ನೋದು ಉಂಟಾಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ತರಂಗ ಫೇನ ಬುದ್ಬುದಾಹ. ಇಲ್ಲಿ ಜನಕ ಮಹಾರಾಜರ ಕಣ್ಣಲ್ಲಿ ನೋಡಿದಾಗ ಈ ಪ್ರಪಂಚ ಎಲ್ಲ ಗುಳ್ಳೆಗಳ ರೀತಿಯಲ್ಲಿ ಉಂಟಾಗ್ತದೆ. ಇದು ನಿನ್ನೆ ನೋಡಿದ್ವಿ. ಏನು, ಒಂದೇ ಚೇತನ ಬೇರೆ 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 ಹೆಸರುಗಳು ಇಟ್ಕೊಂಡು ಶರೀರ ತಗೊಂಡು ಬರ್ತಾ ಇದೆ. ಸೊ ಇಲ್ಲಿ ಭಾವ ಶುದ್ಧತೆ ಹೇಗೆ ಉಂಟಾಗತ್ತೆ, ಭಾವನೆಗಳ ಶುದ್ಧತೆ ಹೇಗೆ ಉಂಟಾಗತ್ತೆ ಅಂದ್ರೆ ಮೌನದಿಂದ ಉಂಟಾಗತ್ತೆ. ಮೌನಕ್ಕೂ ಭಾವಶುದ್ಧತೆಗೂ ತುಂಬಾ ಕನೆಕ್ಷನ್ ಇದೆ. ಯಾವಾಗ ನಾವು ಮಾತು ಸರಿ ಇರಲ್ವೋ, ಇನ್ನೊಬ್ಬರ ಮನಸ್ಸಿನಲ್ಲಿ ನಾವು ಒಂಥರ ಶುದ್ಧವಾದ ಒಂದು ಆಲೋಚನೆಗಳನ್ನ ಕ್ರಿಯೇಟ್ ಮಾಡೋದಿಲ್ಲ. ಒಂದೊಂದ್ಸರಿ ನೋಡಿ, ಕೆಲವರು ಮಾತಾಡ್ಬಿಟ್ರೆ ಎದುರುಗಡೆ ಇರೋ ವ್ಯಕ್ತಿ ಕೊಲಾಪ್ಸ್ ಆಗ್ಬಿಡ್ತಾರೆ. ಮಾತಿನಲ್ಲಿ ಅಷ್ಟು ಒರಟುತನ ಇರುತ್ತೆ. ಯಾಕೇಳಿ, ಮಾತಿನಲ್ಲಿ ಶುದ್ಧತೆ ಇಲ್ಲದೆ ಇದ್ದಾಗ ಎದುರುಗಡೆ ಇರೋ ಮನಸ್ಸಿನಲ್ಲೂ ಕೂಡ ಅದು ಎಮೋಷನ್ಸ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ.
ಭಾವನೆಗಳು ಹೆಚ್ಚು ಕಡಿಮೆ ಆಗುತ್ತೆ. ಈ ಪ್ಯೂರಿಟಿ ಆಫ್ ಸ್ಪೀಚ್ ಇದೆಯಲ್ಲ, ಮಾತಿನ ಒಂದು ಶುದ್ಧತೆ ಹೇಗೆ ನಾವು ಅಚೀವ್ ಮಾಡ್ಬೋದು ಅಂದ್ರೆ, ಹೇಗೆ ಗಳಿಸ್ಬೋದು ಅಂದ್ರೆ, ಹಾಲೋ ಅಂಡ್ ಎಂಟಿಯಿಂದ, ಒಳಗಡೆ ಖಾಲಿ ಆಗುವುದರಿಂದ. ಆ ಖಾಲಿತನ ಹೇಗೆ ಉಂಟಾಗತ್ತೆ ಅಂದ್ರೆ ಮೌನದಿಂದ ಉಂಟಾಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಆ ಹಾಲೋ ಅಂಡ್ ಎಂಟಿ ಇದೆ ನೋಡಿ, ಖಾಲಿ ಆಗುವುದು ಒಳಗಡೆ, ಅದು ನಮ್ಮನ್ನ ಕ್ಲೀನ್ ಮಾಡುತ್ತೆ ಒಳಗಡೆ. ಶರೀರವನ್ನು ಶುದ್ಧಿ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಚೈತನ್ಯವನ್ನು ಶುದ್ಧಿ ಮಾಡ್ಕೊಳ್ಳೋದಿಲ್ಲ, ಇದಕ್ಕೆ ತಪಸ್ಸು ಅಂತ ಕರೀತಾರೆ. ನಮ್ಮ ಶರೀರವನ್ನು ಶುದ್ಧಿ ಮಾಡ್ಕೊಬೇಕು, ಜೊತೆಗೆ ಒಳಗಿನ ಚೈತನ್ಯವನ್ನು ಕೂಡ ಶುದ್ಧಿ ಮಾಡ್ಕೊಬೇಕು. ಈ ಶುದ್ಧಿ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ಕುದಿಯತ್ತೆ ಒಳಗಡೆಯಿಂದ. ಒಂದೊಂದ್ಸರಿ ಕೆಲವು ಭಾವನೆಗಳು ಬಂದ್ರೆ ನೀವು ಗಮನಿಸಿ, ಹಾಗೆ ಕುದಿಯತ್ತೆ. ಅದನ್ನ ನಮ್ಮ ಕೈಯಲ್ಲಿ ಹೇಳ್ಕೊಳಕ್ಕಾಗಲ್ಲ. ಇನ್ನೊಬ್ರು ಕೋಪ ಬಂದಾಗ, ದುಃಖ ಉಂಟಾದಾಗ, ಡಿಪ್ರೆಷನ್ಗೆ ಹೋದಾಗ ಪಾಪ ಅವ್ರ ಕೈಯಲ್ಲಿ ಹೇಳ್ಕೊಳಕ್ಕಾಗಲ್ಲ ಎಷ್ಟೋ ಜನಕ್ಕೆ. ಓಕೆ, ಒಳಗಡೆಯಿಂದ ಕುದಿಯಕ್ಕೆ ಶುರುವಾಗತ್ತೆ. ಅದೇನಾಗತ್ತೆ, ಒಂದು ಪಕ್ವತೆ ಕೊಡುತ್ತೆ. ಅಡಿಗೆ ಆಗ್ಬೇಕು ಅಂದ್ರೆ ಚೆನ್ನಾಗಿ ಕುದಿಬೇಕು ಅಲ್ವಾ? ಅಕ್ಕಿ ಅನ್ನ ಆಗ್ಬೇಕು ಅಂದ್ರೆ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಅದೇ ತರ ನಮ್ಮ ಜೀವನದಲ್ಲಿ ಒಂದಷ್ಟು ಭಾವನೆಗಳು ಬಂದಾಗ ಅದೇನಾಗತ್ತೆ, ನಮ್ಮನ್ನ ಪಕ್ವವನ್ನಾಗಿ ಮಾಡುತ್ತೆ. ಯಾವಾಗ ಮನಸ್ಸು ಮೆಚ್ಯೂರ್ ಆಗಿಲ್ಲ, ಒಂದು ಅದಕ್ಕೇನಂತಾರೆ, ಬೌದ್ಧಿಕವಾಗಿ ಅದು ಬೆಳವಣಿಗೆ ಆಗಿಲ್ಲ ಅಂದಾಗ, ಅವಾಗೇನಾಗತ್ತೆ, ನಮ್ಮ ಒಳಗಿನ ಚೈತನ್ಯವನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ನಮ್ಮ ಕೈಯಲ್ಲಿ. ಅರ್ಥ ಆಗ್ತಾ ಇದೆಯಾ? ನಮ್ಮ ಚೈತನ್ಯವನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಈಗ ತಾನೇ ಹುಟ್ಟಿದ ಮಗು ನಡಿಯಕ್ಕಾಗತ್ತಾ? ಅದಕ್ಕೆ ಶಕ್ತಿ ಬೇಕು ನಡಿಬೇಕು ಅಂದ್ರೆ. ಏನೋ ಶಾರೀರಿಕವಾಗಿ ಒಂದಷ್ಟು ಮೆಚುರಿಟಿ ಬೇಕು, ಪ್ರಬುದ್ಧತೆ ಅಂತಾರೆ. ಶಾರೀರಿಕವಾಗಿ ಒಂದಷ್ಟು ಶಕ್ತಿ ಬೇಕು ನಡಿಯಕ್ಕೆ ಶಕ್ತಿ ಬೇಕು, ಕುತ್ಕೊಳ್ಳೋಕೆ ಶಕ್ತಿ ಬೇಕು. ಅದು ಸ್ವಲ್ಪ ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಅದಕ್ಕೊಂದು ಶಕ್ತಿ ಬೇಕು. ಇವೆಲ್ಲ ಹೇಗ್ ಬರುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಬರುತ್ತೆ. ಅದು ಶರೀರಕ್ಕೆ ಒಂದಷ್ಟು ಶಕ್ತಿ ಬೇಕು, ಇವೆಲ್ಲ ಗಳಿಸ್ಬೇಕು ಅಂದ್ರೆ. ಅದೇ ರೀತಿ ಏನು, ನಮ್ಮ ಮನಸ್ಸು ಮತ್ತೆ ನಮ್ಮ ಮಾತುಗಳು, ಇದಕ್ಕೊಂದು ಪ್ರಬುದ್ಧತೆ ಇರಬೇಕು. ಇದು ಹೇಗೆ ಬರುತ್ತೆ ಅಂದ್ರೆ ಮೌನದಿಂದ ಬರುತ್ತೆ, ಖಾಲಿ ಮತ್ತು ಶೂನ್ಯದಿಂದ ಬರುತ್ತೆ, ಹಾಲೋ ಅಂಡ್ ಎಂಟಿಯಿಂದ ಬರುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಖಾಲಿ ಮತ್ತು ಶೂನ್ಯ ಅಂದ್ರೆ ಅಡ್ವಾನ್ಸ್ ಕೋರ್ಸ್ ಮಾಡಿದ್ರೆ ಅರ್ಥ ಆಗತ್ತೆ. ಯಾರ ಅಡ್ವಾನ್ಸ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಎಲ್ರಿಗೂ ಅರ್ಥ ಆಗುತ್ತೆ ಖಾಲಿ ಮತ್ತು ಶೂನ್ಯ ಅಂದ್ರೆ ಏನು ಅಂತ. ಗುರುಗಳು ಇನ್ನೊಂದು ಮುಂದೆ ಹೇಳ್ತಾರೆ ನೋಡಿ, ಹುಟ್ಟದಾಗ್ಲಿಂದ ಗಂಟೆಗಟ್ಲೆ ಮಾತಾಡಿದೀವಿ ನಾವು, ಸಾವಿರಾರು ಗಂಟೆಗಳು ಮಾತಾಡಿದೀವಿ. ಒಂದು 5,000-6,000 ಗಂಟೆಗಳು ಮಾತಾಡಿರ್ಬೋದು ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ. ಇವಾಗ ನಮ್ಗೊಂದು 50-60 ವರ್ಷ ಅನ್ಕೊಳ್ಳಿ, ಒಂದು 4-5 ಸಾವಿರ ಗಂಟೆಗಳು ಮಾತಾಡಿರ್ಬೋದು ನಾವು ಹುಟ್ಟದಾಗಿಂದ. ಏನಪ್ಪಾ ಅದರಿಂದ ಏನ್ ಸಾಧನೆ ಮಾಡಿದ್ದೀವಿ? ನಮ್ಗೇನಾದ್ರೂ ಶಾಂತಿ ತಗೊಂಡ್ಬಂದಿದ್ಯಾ? ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ? ಅಥವಾ ಎದುರುಗಡೆ ಇರೋ ವ್ಯಕ್ತಿ ಜೀವನ ಉದ್ಧಾರ ಮಾಡ್ಬಿಟ್ಟಿದ್ಯಾ? ಹೋದ್ರೋಗ್ಲಿ ಬಿಡಿ, ನಮ್ಮ ಜೀವನ ಏನನ್ನ ಬದಲಾವಣೆ ಆಗಿದೆಯಾ? 5,000-6,000 ಗಂಟೆ ಮಾತಾಡಬೇಕು ಅಂದ್ರೆ ಎಷ್ಟು ಬುದ್ಧಿ ಉಪಯೋಗಿಸಿರ್ಬೇಕು, ಎಷ್ಟು ಶಕ್ತಿ ಖರ್ಚು ಮಾಡಿರ್ಬೇಕು. ಸೊ ಎಷ್ಟು ಬುದ್ಧಿ ಉಪಯೋಗಿಸಿರ್ಬೇಕು, ಎಷ್ಟು ಶರೀರ ಉಪಯೋಗಿಸಿರ್ಬೇಕು, ಎಷ್ಟು ಶಕ್ತಿ ಖರ್ಚು ಮಾಡಿರ್ಬೇಕು ನಾವು. ಇದು ನೋಡಿ, ಎಷ್ಟು ನಮ್ಮ ಶಕ್ತಿಯನ್ನು ನಾವು ವೇಸ್ಟ್ ಮಾಡಿದೀವಿ. ಮಾತಾಡಿ 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 ಮಾತಿನಲ್ಲೇ ನಮ್ಮ ಶಕ್ತಿಯನ್ನ ಕಳ್ಕೊಂಡಿದ್ದೀವಿ. ಕೆಲವರಿಗೆ ಪ್ರಜ್ಞೆ ಇರೋದಿಲ್ಲ. ಪ್ರಜ್ಞೆ ಇಲ್ದಿರೋರು ಪಾಪ ಏನ್ ಮಾಡಿದ್ರು ತಪ್ಪಾಗಲ್ಲ. ಆದ್ರೆ ಈ ಜ್ಞಾನ ಬಂದ ಮೇಲೆ ಕೂಡ ಈ ತರದ ತಪ್ಪು ಮಾಡ್ತಾರಲ್ಲ, ಇದು ತುಂಬಾ ದೊಡ್ಡ ಅಪರಾಧ ಅಂತ ಕರೀತಾರೆ ಗುರುಗಳು. ಆಫ್ಟರ್ ಗೈನಿಂಗ್ ದಿಸ್ ನಾಲೆಡ್ಜ್, ಇಟ್ಸ್ ಎ ಬಿಗ್ ಬ್ಲಂಡರ್. ಇದು ತುಂಬಾ ದೊಡ್ಡ ಅಪರಾಧ. ಇದಕ್ಕೆ ಪ್ರಜ್ಞಾಪರಾಧ ಅಂತ ಹೆಸರು. ಈ ಜ್ಞಾನ ಬಂದ ಮೇಲೆ ಕೂಡ ಏನು, ಮಾತಿನ ಮೇಲೆ ಒಂದು ಅರಿವು, ಮನಸ್ಸಿನ ಮೇಲೆ ಒಂದು ಅರಿವು, ಶರೀರದ ಮೇಲೆ ಒಂದು ಅರಿವು. ಇಲ್ಲ ಅಂದ್ರೆ ಏನಾಗುತ್ತೆ, ಏನೂ ಗೊತ್ತಿಲ್ದಿರೋ ವ್ಯಕ್ತಿ ಪಾಪ ಏನು ಅವನಿಗೆ ಅರಿವೇ ಇಲ್ಲ, ಒಂದು ತಪ್ಪು ಮಾಡಿದ್ರೆ ನಡೆದೋಗ್ಬಿಡುತ್ತೆ. ಆದ್ರೆ ಒಬ್ಬ ಸಾಧಕ ಈ ಪಥದ ಮೇಲೆ ಬಂದಾಗ ಅವಾಗ್ಲೂ ಕೂಡ ಈ ತರ ಮಾಡ್ಕೊಂಡೋದ್ರೆ ಅದಕ್ಕೇನಂತಾರಂದ್ರೆ, ಇದಕ್ಕೆ ಪ್ರಜ್ಞಾಪರಾಧ ಅಂತ ಕರೀತಾರೆ. ಅರಿವಿನಿಂದ ಮಾಡುವಂತಹ ತಪ್ಪುಗಳು. ಇದರಿಂದ ಆಚೆ ಬರೋದು ಹೇಗೆ ಅಂದ್ರೆ ತಪಸ್ ಮಾಡಿ ಆಚೆ ಬರಬೇಕು, ಒಳಗಡೆಯಿಂದ ಪಕ್ವವಾಗಬೇಕು, ತಪಸ್ ಮಾಡಿ ಆಚೆ ಬರಬೇಕು. ಓಕೆ, ಸೊ ಜನಕ ಮಹಾರಾಜರು ಆಲ್ರೆಡಿ ಈ ಸ್ಥಿತಿಯಲ್ಲಿ ಇದ್ರು. ಆಕಾಶ ವದನಂತೋಹಂ ಘಟವತ್ ಪ್ರಾಕೃತಂ ಜಗತ್
ಇತಿ ಜ್ಞಾನಂ ತಥೈತಸ್ಯ ನ ತ್ಯಾಗೋ ನ ಗ್ರಹೋ ಲಯಃ. ನಾನು ಅನಂತವಾದ ಆಕಾಶದಂತೆ, ಈ ಇಂದ್ರಗ್ರಾಹ್ಯವಾದ ಜಗತ್ತು ಒಂದು ಘಟದಂತೆ, ಇದೇ ನಿಜವಾದ ಜ್ಞಾನ. ಆದ್ದರಿಂದ ಇಲ್ಲಿ ತ್ಯಜಿಸಲು, ಸ್ವೀಕರಿಸಲು ಅಥವಾ ಲಯವಾಗಿಸಲು ಏನೂ ಇಲ್ಲ. ಜನಕ ಮಹಾರಾಜರು ಈ ಶ್ಲೋಕ ಅದು ಹೇಳ್ತಾ ಇದ್ದಾರೆ. ಅವ್ರಿಗೂ ಇನ್ನೊಂದು ಆಶ್ಚರ್ಯಕರವಾದ ಒಂದು ಉದ್ಗಾರ. ಅವ್ರು ಹೇಳ್ತಾ ಇದ್ದಾರೆ, ಈ ಮೌನದಲ್ಲಿ ನನ್ನನ್ನು ನಾನು ಖಾಲಿ ಅಂತ ನೋಡ್ಕೊಳ್ತಾ ಇದ್ದೀನಿ. ಈ ಮಾತಿನ ಒಂದು ವ್ರತ ಇದೆಲ್ಲ, ಮಾತನ್ನ ಆಡದೇ ಇರುವಂಥದ್ದು ಮೌನದಲ್ಲಿ ನನ್ನನ್ನು ನಾನು ಗಮನಿಸ್ಕೊಳ್ತಾ ಇದ್ದೀನಿ. ನನ್ನೊಳಗೆ ಆಕಾಶ ತತ್ವ ಇದೆ. ಕೇಳಿಸ್ಕೊಳ್ಳಿ, ತುಂಬಾ ಅದ್ಭುತವಾದ ಒಂದು ಇದನ್ನ ಹೇಳ್ತಾ ಇದ್ದಾರೆ. ನನ್ನೊಳಗೆ ನಾನು ಆಕಾಶದ ರೀತಿಯಲ್ಲಿ ಖಾಲಿಯಾಗಿದ್ದೇನೆ ಒಳಗಡೆ. ಈ ಶರೀರ ಒಂದು ಮಡಕೆ ತರ, ಇಷ್ಟಕ್ಕೆ ಮುಂಚೆನೂ ಹೇಳಿದ್ದಾರೆ, ಇವತ್ತು ಮತ್ತೆ ಅದನ್ನು ಹೇಳ್ಕೊಂಡ್ಬರ್ತಾರೆ. ಈ ಶರೀರ ಒಂದು ಮಡಕೆ ತರ. ಮಡಕೆ ಒಳಗೆ ಎಷ್ಟು ಖಾಲಿ ಜಾಗ ಇದೆ ನೋಡಿ. ಅರ್ಥ ಆಗ್ತಾ ಇದೆ? ಇವಾಗ ನಾವು ಒಂದು ಮಡಕೆ ತಗೊಂಡ್ವಿ, ಯಾವುದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ? ಆಚೆ ಕಡೆ ಅದರ ಶರೀರಕ್ಕೋ, ಆ ಮಡಕೆಗೆ ಮಣ್ಣಿಂದ ಆಗಿರುವಂಥ ಒಂದು ಮಡಕೆ ನಿರ್ಮಾಣಕ್ಕೋ, ಅಥವಾ ಒಳಗಡೆ ಇರೋ ಖಾಲಿ ಜಾಗಕ್ಕೋ? ಒಳಗಡೆ ಇರೋ ಖಾಲಿ ಜಾಗಕ್ಕೆ ಕೊಡ್ತಾ ಇದೀವಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಆಚೆ ಕಡೆ ಇರೋ ಮಡಕೆಗನ್ನ ಇಂಪಾರ್ಟೆಂಟು, ಒಳಗಡೆ ಖಾಲಿ ಜಾಗ ಇದೆ ನೋಡಿ, ಅದು ತುಂಬಾ ಮುಖ್ಯ. ಇಲ್ಲಾಂದ್ರೆ ಯಾರೋ ಒಬ್ರು ಮಣ್ಣಿನ ಮುದ್ದೆ ನಮಗೆ ಕೊಟ್ಬಿಟ್ರೆ ದುಡ್ಡು ಕೊಡ್ತೀವ ಅವ್ರಿಗೆ? ಒಂದು ಮಣ್ಣಿನ ಮುದ್ದೆ ಕೊಟ್ಬಿಟ್ಟು ಇದೇ ಮಡಕೆ ಅಂದ್ರೆ ಕೊಡ್ತೀವ? ಕೊಡಲ್ಲ. ಯಾಕೆ ಹೇಳಿ? ದುಡ್ಡು ಕೊಡ್ತಾ ಇರೋದೇನು ಅಂದ್ರೆ ಆ ಒಳಗಡೆ ಇರೋ ಖಾಲಿ ಜಾಗಕ್ಕೆ. ಇಲ್ಲ, ಏನು ಉಪಯೋಗ ಬರುತ್ತೆ ಮಣ್ಣಿನ ಮುದ್ದೆ? ಆ ಒಳಗಡೆ ಇರುವ ಖಾಲಿ ಜಾಗ ಇದೆ ನೋಡಿ, ಅದು ತುಂಬಾ ಮುಖ್ಯವಾಗಿರೋದು. ಒಂದು ಮನೆಯೊಳಗೆ ಹೋದ್ರೆ ಆ ಮನೆಯೊಳಗೆ ಎಷ್ಟು ಖಾಲಿ ಇದೆಲ್ಲ ಇಷ್ಟಕ್ಕೆ ಮುಂಚೆ ಡಿಸ್ಕಸ್ ಮಾಡಿದ್ವಿ ನಾವು. ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ರೆ, ಒಂದು ಮನೆ ಒಳಗೆ ಹೋದ್ರೆ, ಇವಾಗ ನಾವು ಒಂದು ಅಪಾರ್ಟ್ಮೆಂಟಲ್ಲಿ ಮನೆ ತಗೊಂಡ್ವಪ್ಪ, ಏನ್ರಿ ಸ್ಪೇಸು ಅಂತ ಕೇಳ್ತಾರೆ. ಸ್ಪೇಸ್ಗೆ ದುಡ್ಡು ಕೊಡ್ತೀವಿ ನಾವು. ಅಲ್ಲಿ ಒಳಗಡೆ ಇರೋ ಇಟ್ಟಿಗೆಗಳಿಗೆ, ಗೋಡೆಗಳಿಗೆಲ್ಲ ನಾವು ದುಡ್ಡು ಕೊಡೋದು. ಆ ಒಳಗಡೆ ಎಷ್ಟು ಖಾಲಿ ಜಾಗ ಇದೆ ಅದಕ್ಕೆ ಕೊಡ್ತಾ ಇದೀವಿ ನಾವು. ಅದಕ್ಕೆ ಬೆಲೆ ಇದೆ. ಇಲ್ಲಿ ನಾವು ಪ್ರಪಂಚದಲ್ಲಿ ನಾವು ದುಡ್ಡು ಕೊಡ್ತಾ ಇರೋದು ಏನಕ್ಕೆ ಅಂದ್ರೆ, ಯಾವುದಕ್ಕೆ ಬೆಲೆ ಇದೆ ಅಂದ್ರೆ ಖಾಲಿ ಜಾಗಕ್ಕೆ ಬೆಲೆ ಕೊಡ್ತಾ ಇರೋದು, ಆ ಸ್ಪೇಸ್ಗೆ, ಆಕಾಶ ತತ್ವಕ್ಕೆ. ಒಂದು ಕಪ್ ತಗೊಂಡ್ರೆ, ಒಂದು ಸಣ್ಣ ಕಪ್ಪಲ್ಲಿ ಕಾಫಿ ಕೊಡ್ತೀವಿ, ದೊಡ್ಡ ಕಪ್ಪಲ್ಲಿ ಕಾಫಿ ಕೊಡ್ತೀವಿ ಅನ್ಕೊಳ್ಳಿ. ದೊಡ್ಡ ಕಪ್ಪಲ್ಲಿ ಕೊಡ್ರಿ, ಜಾಸ್ತಿ ಹಿಡಿಸತ್ತೆ. ನಾನು ಇನ್ನ ಬೆಳಗ್ಗೆಯಿಂದ ಒಂದು ಸರಿನೂ ಕಾಫಿ ಕುಡಿದಿಲ್ಲ, ದೊಡ್ಡ ಕಪ್ಪಲ್ಲಿ ಕೊಡಿ ಅದು. ಯಾಕೆ ಹೇಳಿ? ಜಾಸ್ತಿ ಹಿಡಿಸತ್ತೆ, ಅದರಲ್ಲಿ ಸ್ಪೇಸ್ ಜಾಸ್ತಿ, ಸ್ಪೇಸ್ಗೆ ಬೆಲೆ ಜಾಸ್ತಿ. ಒಂದು ಬಕೆಟ್ ತಗೊಂಡ್ರೆ ಅದರೊಳಗೆ ಸಣ್ಣ ಬಕೆಟ್, ದೊಡ್ಡ ಬಕೆಟ್ ಅನ್ಕೊಳ್ಳಿ, ಅದರಲ್ಲಿ ಯಾವುದಕ್ಕೆ ಬೆಲೆ ಜಾಸ್ತಿ? ಯಾವ್ದು ಒಳಗಡೆ ಹಿಡಿಸತ್ತೋ ಖಾಲಿ ಜಾಗ, ಅದಕ್ಕೆ ಜಾಸ್ತಿ, ಖಾಲಿ ಜಾಗಕ್ಕೆ. ಒಂದು ಮನೆಯಲ್ಲಿ ಖಾಲಿ ಜಾಗ ಇಲ್ಲ ಅಂದ್ರೆ ಆ ಮನೆಗೆ ಏನು ಬೆಲೆ ಇದೆ? ಅದೇ ರೀತಿ ಮನೆಗೆ ಒಂದು ಬಾಗಿಲಿದೆ, ಆ ಬಾಗಿಲು ಏನಾಗತ್ತೆ, ಆ ಒಳಗಡೆ ಖಾಲಿ ಜಾಗಕ್ಕೆ ಹೋಗೋದಕ್ಕೆ ನಮಗೆ ದಾರಿ ತೋರಿಸುತ್ತೆ ನಮಗೆ. ಇಲ್ಲಾಂದ್ರೆ ನಾವು ಒಳಗೆ ಹೇಗೆ ಹೋಗ್ತೀವಿ ನಾವು? ಹಾಗೆ ಒಂದು ಪಾತ್ರೆ ಒಳಗಡೆ ಆ ಖಾಲಿ ಜಾಗಕ್ಕೆ ಬೆಲೆ. ಪ್ಯಾಂಟ್ ಹಾಕೊಂಡ್ವಿ, ಪ್ಯಾಂಟಲ್ಲಿ ಎರಡು ಈ ಕಡೆ ಕಾಲು ಹಾಕಕ್ಕೆ, ಆ ಕಡೆ ಕಾಲು ಹಾಕಕ್ಕೆ ಎರಡು ತೂತರ ಮಾಡಿರ್ತಾರೆ. ಆ ಖಾಲಿ ಜಾಗ ಇದ್ರೆ ತಾನೇ ಕಾಲುಗಳು ಎರಡು ಒಳಗೆ ಹೋಗುತ್ತೆ. ಶರ್ಟ್ ಹಾಕೊಂಡ್ರೆ ಖಾಲಿ ಜಾಗ ಇದ್ರೆ ತಾನೇ ಶರ್ಟ್ ನಾವು ಒಳಗೆ ಹಾಕೋದು, ಕೈಗಳಿಗೆ ಒಳಗೆ ಹಾಕೋದು. ಇಲ್ಲಿ ಪ್ರಪಂಚದಲ್ಲಿ ಬೆಲೆ ಏನಕ್ಕೆ ಅಂದ್ರೆ ಖಾಲಿ ಜಾಗಕ್ಕೆ, ಫಾರ್ ದ ಸ್ಪೇಸ್, ಎಂಟಿ ಸ್ಪೇಸ್, ಇದಕ್ಕೆ ಬೆಲೆ. ಇನ್ನೊಂದು ಹೇಳ್ತಾರೆ, ಇನ್ನು ಸ್ವಲ್ಪ ಮುಂದೆ ಹೋಗ್ತಾರೆ. ಏನು ಅಂದ್ರೆ, ಹೊಟ್ಟೆ ಖಾಲಿ ಇಲ್ಲ ಅಂದ್ರೆ ಎಂತ ಅದ್ಭುತವಾದ ಆಹಾರ ಮುಂದ್ಗಡೆ ಇದ್ರು ಏನ್ ಪ್ರಯೋಜನ? ತುಂಬಾ ರುಚಿಯಾಗಿರ್ಬೋದು ಆಹಾರ, ಬಟ್ ಆದ್ರೆ ಪ್ರಯೋಜನ ಇಲ್ಲ, ಯಾಕಂದ್ರೆ ಹೊಟ್ಟೆ ತುಂಬಿದೆ. ಇಲ್ಲಿ ತುಂಬಾ ಮುಖ್ಯವಾಗಿರೋದೇನು ಅಂದ್ರೆ, ಹೊಟ್ಟೆ ಖಾಲಿ ಇರಬೇಕು, ಆಚೆ ಕಡೆ ಆಹಾರನೂ ಇರಬೇಕು. ಆಚೆ ಕಡೆ ಆಹಾರ ಇದೆ, ಹೊಟ್ಟೆ ಖಾಲಿ ಇಲ್ಲ ಅಂದ್ರೆ ನಾವು ಒಳಗಿನ ಹೊಟ್ಟೆ ಖಾಲಿ ಇರೋ ಹೊಟ್ಟೆಗೆ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ತುಂಬಾ ಒಳ್ಳೆ ಆಹಾರ ಬಂದಿದೆ, ಒಂದು ಮಾವಿನ ಹಣ್ಣು ಮಿಲ್ಕ್ ಶೇಕ್ ಬಂದಿದೆ ಅಂತೇಳಿ ಫುಲ್ಲು ಇಲ್ಲವರೆಗೂ ಆಗೋಗಿರುತ್ತೆ. ಯಾವುದೋ ಒಂದು ಪಾರ್ಟಿಗೆ ಹೋಗಿರ್ತೀವಿ, ಗಂಟ್ಲವರೆಗೂ ತಿಂದಾಕಿರ್ತೀವಿ, ಮೇಲ್ಗಡೆ ಮಿಲ್ಕ್ ಶೇಕ್ ಒಯ್ಕೊಂಡ್ಬಿಡ್ತೀವಿ ಅನ್ಕೊಳ್ಳಿ. ಮಾರನೇ ದಿವಸ ರಾತ್ರಿ ನಿದ್ದೆ ಬರುತ್ತೆ ನೋಡಿ, ರಾತ್ರಿ ಹೊರಲಾಡ್ತಾ ಇರ್ತೀವಿ. ಸೊ ಇಲ್ಲಿ ಬೆಲೆ ಯಾವುದಕ್ಕೆ ಅಂದ್ರೆ, ಖಾಲಿಯಾಗಿರುವ ಸ್ಪೇಸ್ಗೆ, ಆಕಾಶಕ್ಕೆ ಬೆಲೆ. ಅದೇ ರೀತಿ ನಮ್ಮ ಶರೀರದೊಳಗೆ ಆಕಾಶ ತತ್ವ ಇದೆ, ಅದಕ್ಕೆ ಬೆಲೆ. ನಮಃ ಶಿವ. ಆಕಾಶ ವದನಂತೋಹಂ ಘಟವತ್ ಪ್ರಾಕೃತಂ ಜಗತ್ ಇತಿ ಜ್ಞಾನಂ ತಥೈತಸ್ಯ ನತ್ಯಾಗೋ ನಗ್ರಹೋ ಲಯಃ.
ಓಕೆ. ಸೊ ಈ ಪೂರ್ತಿ ವಿಶ್ವವನ್ನು ತಗೊಂಡ್ರೆ ಪೂರ್ತಿ ವಿಶ್ವನೇ ಆಕಾಶ ತತ್ವ. ಆಕಾಶಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಇದೇನಪ್ಪ ಓದಷ್ಟು ಅದಕ್ಕೆ ಎಲ್ಲಿಂದ ಶುರುವಾಗತ್ತೆ ಎಲ್ಲಿಂದ ಕೊನೆ ಆಗತ್ತೆ ಗೊತ್ತಿಲ್ಲ. ಈ ಪೂರ್ತಿ ಪ್ರಪಂಚ ಎಲ್ಲಿದೆ? ಇಷ್ಟೆಲ್ಲ ಬಿಲ್ಡಿಂಗುಗಳು, ಈ ಸಮುದ್ರಗಳು, ಈ ನದಿಗಳು, ಈ ಬೆಟ್ಟಗಳು, ಈ ನಕ್ಷತ್ರಗಳು, ಈ ಗ್ರಹಗಳು, ಇವೆಲ್ಲ ಎಲ್ಲಿದೆ? ಆಕಾಶದಲ್ಲೇ ಇದೆ. ಅದೇ ಆಕಾಶ ನಮ್ಮ ಒಳಗಡೆ ಇದೆ. ಆ ಒಳಗಡೆ ಇರುವ ಆಕಾಶಕ್ಕೆ ಚೈತನ್ಯ ಅಂತ ಕರೀತಾರೆ. ಶರೀರ ಚೈತನ್ಯದ ಒಳಗಡೆ ಇದೆ, ಶರೀರದ ಒಳಗಡೆ ಚೈತನ್ಯ ಇದೆ. ಆ ಚೈತನ್ಯಕ್ಕೆ ಆಕಾಶ ಅಂತ ಕರೀತಾರೆ. ನಾವು ಆಕಾಶದ ಒಳಗಡೆ ಇದ್ದೀವಿ, ಶರೀರ. ಈ ಮಾತು ಕೇಳಿದ ತಕ್ಷಣ ಜನಕ ಮಹಾರಾಜರು ಸೀಟಿಂದ ಎಗರು ಧುಮುಕ್ತಾರೆ. ಹಾಗೆ ಇಷ್ಟು ದಿವಸ ನಾನು ಅನ್ಕೊಂಡಿದ್ದೆ ನನ್ನ ಶರೀರದ ಒಳಗೆ ಮನಸ್ಸಿದೆ ಅಂತ. ಈಗ ನಂಗೆ ಗೊತ್ತಾಗ್ತಾ ಇದೆ ನನ್ನ ಮನಸ್ಸಿನ ಒಳಗೆ ನನ್ನ ಶರೀರ ಇದೆ ಅಂತ, ನನ್ನ ಚೈತನ್ಯದ ಒಳಗೆ ನನ್ನ ಶರೀರ ಇದೆ ಅಂತ. ಮತ್ತೆ ಈ ಖಾಲಿ ಜಾಗ ಇದೆಯಲ್ಲ ಆಕಾಶ ತತ್ವ, ಇದು ಬರೀ ಖಾಲಿ ಅಲ್ಲ, ಇದ್ರೊಳಗೆ ಶಕ್ತಿ ಇದೆ. ಸಜೀವವಾಗಿರುವ ಖಾಲಿ ಜಾಗ ಇದು. ಪೂರ್ಣತೆ ಇದೆ ಇದ್ರೊಳಗೆ. ನಿರ್ಜೀವವಾಗಿರುವ ಖಾಲಿ ಜಾಗ ಅಲ್ಲ ನಮ್ಮ ಸುತ್ತಲೂ ಇರೋದು, ಸಜೀವವಾಗಿರುವ ಖಾಲಿ ಜಾಗ ಇದು. ಇಲ್ಲಿ ಏನ್ ಮಾಡ್ತಾರೆ ಅಷ್ಟಾವಕ್ರರು? ಒಂದು ಲೈನ್ ಹೇಳಿ ಬಿಡ್ತಾರೆ, ಗ್ಯಾಪ್. ನೋಡೋಣ ಜನಕ ಮಹಾರಾಜರು ಏನ್ ಹೇಳ್ತಾರೆ ಅಂತ. ಅವ್ರು ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಎಂತ ಬುದ್ಧಿವಂತ, ಎಂತ ಅದ್ಭುತವಾದ ಗುರು, ಬುದ್ಧಿವಂತ ಶಿಷ್ಯ. ಅದ್ಭುತವಾದ ಗುರು. ಅವ್ರು ಸ್ವಲ್ಪ ಹಿಂಗೆ ಅಂಟಿಸ್ಬಿಟ್ಟು ಬಿಡ್ತಾರೆ, ಇವರು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಯಾರೋ ಜನಕ ಮಹಾರಾಜರು. ಅರ್ಥ ಆಗ್ತಾ ಇದ್ದೀರಾ? ಇಲ್ಲಿ ಎಲ್ಲ ಏನಿದೆ ಎಲ್ಲ ನಂದೇನೆ, ಎಲ್ಲ ಚೈತನ್ಯದ ರೂಪಗಳೇ ಇಲ್ಲಿ ಬಂದಿರೋದು. ಎಲ್ಲವೂ ನನ್ನದೇ, ಯಾವುದು ನನ್ನದಲ್ಲ. ಈ ಶರೀರ ಕೂಡ ನನ್ನದೇ ಅಂತ ಅನ್ಕೊಳ್ತಾ ಇದ್ದೀವಿ. ನಾವು ಹೇಳ್ದಂಗೆ ಕೇಳಬೇಕು ಅಂತ ಅನ್ಕೊಳ್ತೀವಿ. ಕೇಳತ್ತನ ಈ ಶರೀರ? ನಮ್ಗೆ ವಯಸ್ಸೇ ಆಗಬಾರ್ದು ಅಂತ ಅನ್ಕೊಳ್ತೀವಿ. ತಲೆಯಲ್ಲಿರೋದೆಲ್ಲ ಉದುರೋಯ್ತು. ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲ ಬೆಳ್ಳಗಾಗೋಯ್ತು. ದೃಷ್ಟಿ ಮಂದವಾಗೋಯ್ತು. ಇವೆಲ್ಲ ಈಗ ನಮ್ಮನ್ನು ಕೇಳಿ ಆಗತ್ತಾ ಇವೆಲ್ಲ? ಸೊ ನಮ್ಗೆ ವಯಸ್ಸೇ ಆಗ್ಬಾರ್ದು ಅಂತ ಅನ್ಕೊಳ್ತೀವಿ. ಉಸಿರು ಒಳಗೋದ್ರೆ ಆಚೆ ಬರಬಾರ್ದು. ನೀವು ಉಸಿರು ಹೋದ್ರೆ ಉಸಿರು ಕಂಟ್ರೋಲಲ್ಲಿ ಇದೆಯಾ? ನಮ್ಮ ಮಾತು ಕೇಳುತ್ತಾ? ಅದೆಷ್ಟು ಅದು ಹೋಗ್ತಾ ಇದೆ, ಅದೆಷ್ಟು ಆಚೆ ಬರ್ತಾ ಇದೆ. ಹೋದ್ರಗಳು ಯಾವ್ದನ್ನ ಒಂದು ಅಂಗ ನಮ್ಮ ಮಾತು ಕೇಳುತ್ತಾ? ಹೃದಯದ ಬಡಿತ, ರಕ್ತದ ಪರಿಚಲನೆ, ಇವೆಲ್ಲ ನಮ್ಮ ಪರ್ಮಿಷನ್ ತಗೊಂಡ ಮಾಡ್ತಾ ಇದೆ. ಎಲ್ಲ ಅದೆಷ್ಟಕ್ಕದ ಆಗ್ತಾ ಇದೆ. ಯಾವ್ದನ್ನ ನಮ್ಮ ಮಾತು ಕೇಳ್ತಾ ಇದೆಯಾ ಇಲ್ಲಿ? ಇದು ಯಾವ್ದು? ಅವಾಗ ಯಾವುದು ನನ್ನ ಕಂಟ್ರೋಲಲ್ಲಿ ಇಲ್ಲ. ಆದರೆ ಎಲ್ಲವೂ ನನ್ನಲ್ಲೇ ನಡೀತಾ ಇದೆ. ನಾನು ಅಂದ್ರೆ ಯಾರು ಇಲ್ಲಿ? ಚೈತನ್ಯ. ಅರ್ಥ ಆಗ್ತಾ ಇದೀರಾ? ನಾನು ಅಂದ್ರೆ ಯಾವುದು? ಒಳಗಿನ ಆತ್ಮ. ಆ ಚೈತನ್ಯದಲ್ಲೇ ಮೋಡಗಳು ಬರ್ತಾ ಇದೆ, ಮಳೆ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಎಲ್ಲವೂ ನನ್ನಲ್ಲೇ ನಡೀತಾ ಇದೆ. ಒಂದು ಯಾವುದು ನಾನಲ್ಲ, ಎಲ್ಲವೂ ನಾನೇ. ನೋಡಿ, ಎರಡಕ್ಕೂ ಉತ್ತರ ಸಿಗ್ತಾ ಇದೆ. ಎಲ್ಲವೂ ನಾನೇ ಅಂದ್ರೆ ಯಾವುದು? ಒಳಗಿನ ಚೈತನ್ಯ. ಇದೇ ಚೈತನ್ಯ ಅಲ್ವಾ? ಇದೇ ಮುಂದುಗಡೆ ಇರೋ ಶರೀರಗಳಲ್ಲೆಲ್ಲ ಇರೋದು. ನಮ್ಮ ಸುತ್ತಲೂ ಇರೋದು ಅದೇ ಚೈತನ್ಯ ಅಲ್ವಾ? ಇದು ಹೇಳ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ನಾನು ತ್ಯಾಗ ಮಾಡೋದು ಏನೂ ಇಲ್ಲ, ಸ್ವೀಕಾರ ಮಾಡೋದು ಏನೂ ಇಲ್ಲ. ತ್ಯಾಗ ಮಾಡಕ್ಕೇನಿದೆ? ತ್ಯಾಗ ಮಾಡಕ್ಕೇನೂ ಇಲ್ಲ, ಸ್ವೀಕಾರ ಮಾಡೋಕ್ಕೂ ಏನೂ ಇಲ್ಲ. ನಾನು ಅನ್ಕೊಳ್ತಾ ಇದ್ದೀನಿ ನಾನು ಅದನ್ನು ತ್ಯಾಗ ಮಾಡಿದ್ದೀನಿ, ಇದನ್ನು ತ್ಯಾಗ ಮಾಡಿದ್ದೀನಿ ಅಂತ. ಇಲ್ಲಿ ತ್ಯಾಗ ಮಾಡೋದು ಏನೂ ಇಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಈ ಕೋರ್ಸಲ್ಲಿ, ನಮ್ಮ ಕೋರ್ಸಲ್ಲಿ ಅಕ್ಸೆಪ್ಟ್ ಪೀಪಲ್ ಆಸ್ ದೇ ಆರ್ ಅಂತ ಹೇಳ್ತೀವಿ. ಅದಕ್ಕೆ ಜನಕ ಮಹಾರಾಜರು ಹೇಳ್ತಾರೆ, ಅಂದರೆ ಗುರುಗಳು ತಮಾಷೆಗೆ, ಏನು ಜನನೇ ಇಲ್ಲ, ಇನ್ನು ಅಕ್ಸೆಪ್ಟ್ ಮಾಡೋದು ಎಲ್ಲಿ ಅಂತ. ಸರ್, ಜನ ಏನು ಕಾಣಿಸ್ತಾ ಇಲ್ವ? ಅದು ಶರೀರ ಅಲ್ಲ, ಚೈತನ್ಯ ಕಾಣಿಸ್ತಾ ಇದೆ ನನಗೆ. ಈ ಶರೀರ ಗ್ಯಾರಂಟಿ ಇಲ್ಲ. ಇನ್ನೊಂದು 20-30 ವರ್ಷಕ್ಕೆ ಜಾಗ ಖಾಲಿ ಆಗ್ಬಿಡುತ್ತೆ. ಒಳಗಡೆ ಇರೋ ಚೈತನ್ಯ, ಆ ಚೈತನ್ಯ ಈ ಚೈತನ್ಯ ಒಂದೇ ಅಲ್ವಾ? ಅದ್ರೊಳಗಿರೋ ಆತ್ಮ ಇದ್ರೊಳಗಿರೋ ಆತ್ಮ ಒಂದೇ ಅಲ್ವಾ? ಒಂದೇ ಆದಾಗ ಇಲ್ಲಿ ಯಾರನ್ನ ನಾವು ಸ್ವೀಕಾರ ಮಾಡೋದು? ಎಲ್ಲ ಒಂದೇ ಚೈತನ್ಯ. ಆ ಚೈತನ್ಯಕ್ಕೆ ಚಿನ್ಮಾತ್ರ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಹೇಳ್ಕೊಂಡು ಹೋಗ್ತಾರೆ. ಸೊ ಇದನ್ನ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಸಾಕ್ ಬಿಡಿ ಸರ್, ಅರ್ಥ ಆಗಿದೆ. ಈ ಹೆಸರು ಹೇಳ್ತೀರಾ ಒಂದೇ ಚೈತನ್ಯ ಅಂತ. ಹೇಳಿದ್ದೇ ಹೇಳ್ತಾ ಇದ್ರು ಪ್ರತಿ ದಿವಸನು. ಒಂದೇ ಯಾಕೆ ಹೇಳಿ? ನಾನು ದೇಹ, ನಾನು ದೇಹ, ನಾನು ದೇಹ ಅಂತ ದೇಹದ ಮೇಲೆ ಅಭಿಮಾನ ಉಂಟಾಗಿ
ಅದಕ್ಕೆ ಇದನ್ನ ಚೈತನ್ಯ ಚೈತನ್ಯ ಅನ್ನೋದು ನಮ್ಮ ಚೈತನ್ಯದಲ್ಲಿ ಕುತ್ಕೊಬೇಕು ಅಂತ ಪ್ರತಿ ದಿವಸ ಹೇಳ್ತಾ ಇದ್ದಾರೆ. ನಾನು ಶರೀರ ಅಲ್ಲ, ಎಷ್ಟು ಅಂತ ಹೇಳೋದು ಇದನ್ನ ಅಂತ. ಈ ಪೂರ್ತಿ ನಮ್ಮ ಕಣ್ಮುಂದೆ ಎಲ್ಲ ಕಾಣಿಸ್ತಾ ಇದೆ, ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಇಲ್ಲ. ಒಂದು ಮಾಯೆ ಅಂತಾರೆ ಅದಕ್ಕೆ. ಇದ್ದಂಗಿರತ್ತೆ, ಇಲ್ಲ. ಅದಕ್ಕೊಂದು 20-30 ವರ್ಷ, 50-60 ವರ್ಷ ಇರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದ್ದಂಗಿರುತ್ತೆ. ಮನೆ ಮ್ಯಾನ್ಮಾರಲ್ಲಿ ನೋಡಿದ್ವಲ್ಲ, ಯಾವುದೋ ಭೂಕಂಪ ಬಂತು, ಕ್ಷಣಾರ್ಧದಲ್ಲಿ ಎಲ್ಲ ಓಂ ನಮಃ ಶಿವಾಯ ಹೋಯ್ತು ಎಲ್ಲ. ಹ? ಈ ಮ್ಯಾಜಿಕ್ ಮಾಡ್ತಾರೆ ನೋಡಿ, ಅವರು ಒಂದು ಕರ್ಚೀಫ್ ಹಿಂಗ್ ಮಾಡಿ ಅದ್ರೊಳಗಡೆಯಿಂದ ಒಂದು ಪಾರಿವಾಳ ತೆಗಿತಾರೆ. ಆಮೇಲೆ ಒಂದು ಹೆಣ್ಮಗುನ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಕೊಯ್ಯುತ್ತಾರೆ ಅದನ್ನ. ಏನ್ ಕಣ್ಣು ಮುಂದೆ ಏನೋ ನಡೀತಾ ಇದೆ, ಆಮೇಲೆ ತಿರುಗಿ ನೋಡಿದ್ರೆ ಒಂದಾಗ್ಬಿಟ್ಟಿರುತ್ತೆ ಶರೀರ. ಆಮೇಲೆ ದುಡ್ಡನ್ನ ಸುಡ್ತಾರೆ, ಸುಟ್ಬಿಟ್ಟು ತಿರ್ಗಾ ಏನೋ ಮಾಡಿ ತಿರ್ಗಾ ಹೊಸ ನೋಟ್ ತೆಗಿತಾರೆ ಆಚೆ. ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಕಣ್ಣು ಮುಂದೆ ಕಣ್ಕಟ್ಟು ಅಂತ ಹೇಳ್ತಾರೆ. ಹಳ್ಳಿಗಳ ಕಡೆ ಹೇಳಿದ್ರೆ ಅದ್ ಬಿಡುವ ಕಣ್ಕಟ್ಟು ಅಂತ. ಅರ್ಥ ಆಗ್ತದೆ? ಕಣ್ಕಟ್ಟು ಅಂತ ಕೇಳಿದ್ದೀರಾ ಅದನ್ನ? ಹಾ, ನಮ್ಗೆ ಹಂಗ್ ಮಾಡ್ದಂಗೆ ಅನ್ಸತ್ತೆ, ಅದಲ್ಲ ಅದು ಅಂತ. ನಾವು ಈ ಮ್ಯಾಜಿಕ್ ಶೋ, ಅದಕ್ಕೆ ದೇವರು ನಮ್ಮ ಮುಂದೆ ಇದೆಲ್ಲ ಮ್ಯಾಜಿಕ್ ಮಾಡ್ತಾ ಇದ್ದಾನೆ. ದೊಡ್ಡ ದೊಡ್ಡ ನಾವು ಅದ್ಭುತಗಳು, ಪವಾಡಗಳು ಏನು ಅಂದ್ರೆ, ನಮ್ಮ ಮುಂದೆ ಜನ ನಡೆದಾಡ್ತಾ ಇದಾರಲ್ಲ, ಇದೇ ದೊಡ್ಡ ಪವಾಡ. ಈ ಪ್ರಪಂಚ ಇದೆಯಲ್ಲ, ಇದೇ ದೊಡ್ಡ ಪವಾಡ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಪ್ರತಿ ಕ್ಷಣ ಬದಲಿಸ್ತಾ ಇದೆ ಇಲ್ಲಿ. ಒಬ್ರು ಇದ್ದಂಗೆ ಇನ್ನೊಬ್ರು ಇಲ್ಲ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು ಒಬ್ರು ಇದ್ದಂಗೆ ಇನ್ನೊಬ್ರು ಇಲ್ಲ ನೋಡೋದಿಕ್ಕೆ. ಅರ್ಥ ಆಗ್ತಾ ಇದೆಯಲ್ಲ? ಇದಕ್ಕನ್ನ ದೊಡ್ಡ ಪವಾಡ ಇನ್ನೊಂದೇನಿದೆ? ಈ ಕ್ಷಣದಲ್ಲಿ ಯೋಚನೆ ಮಾಡ್ದಂಗೆ ಇನ್ನೊಂದು ಕ್ಷಣ ಯೋಚನೆ ಮಾಡ್ತಾ ಇಲ್ಲ. ಇದಕ್ಕನ್ನ ದೊಡ್ಡ ಪವಾಡ ಏನ್ ಬೇಕು? ಅದಕ್ಕೆ ಗುರುಗಳು ಹೇಳ್ತಾರೆ ಏನು ಅಂದ್ರೆ, ಇಲ್ಲಿ ಏನ್ ಬೇಕೋ ಎಲ್ಲ ಕ್ರಿಯೇಟ್ ಆಗ್ಬಿಟ್ಟಿದೆ ಈ ಪ್ರಪಂಚದಲ್ಲಿ. ಎಷ್ಟು ಪವಾಡಗಳು ಬೇಕು, ಅದಕ್ಕೆ ಪವಾಡಗಳಿಗೆ ಕೊರತೆನೇ ಇಲ್ಲ. ಅದಕ್ಕೆ ಎದ್ದು ಕೂತ್ಕೊಳ್ಳಿ. ಯಾವ್ದು ಚಲಿಸ್ತಾ ಇದೆಯಲ್ಲ ಅದನ್ನ ನೋಡ್ಬೇಡಿ, ಅದರೊಳಗಡೆ ಏನಿದೆ ನೋಡಿ. ಶರೀರಗಳೆಲ್ಲ ಚಲಿಸ್ತಾ ಇದೆ, ಆಚೆ ಕಡೆಯಿಂದ ನೋಡ್ಬೇಡಿ, ಒಳಗಡೆ ನೋಡಿ. ಚೈತನ್ಯ ಸ್ವರೂಪಗಳವೆಲ್ಲ ಆಚೆ ಕಡೆ ಹೋಗಿ ನೋಡಿ, ಒಳಗಡೆ ನೋಡಿ. ಹಂಗೆ ಪವಾಡ ಅನ್ಸಿದ್ರೆ, ಪ್ರತಿ ದಿವಸ ಬೆಳಗ್ಗೆ ಒಂದು ರೋಜಾ ಗಿಡದಲ್ಲಿ ರೋಜಾ ಹೂ ಹುಡ್ತಾ ಇದೆ, ನಾವು ಅದು ಮಾಮೂಲಿ ಹುಡ್ತಾ ಇದ್ದೆ, ಅದು ಪವಾಡ ಅನ್ನಿಸ್ತಾ ಇಲ್ಲ ನಮ್ಗೆ. ಯಾಕೇಳಿ? ಅದು ಕಣ್ಮುಂದೆ ಎಷ್ಟೋ ಗಿಡಗಳು ಹುಟ್ಟತ್ತೆ, ಎಷ್ಟೋ ಹೂಗಳು ಬರ್ತಾ ಇದೆ, ಅದು ಪವಾಡ ಅನ್ನಿಸ್ತಾ ಇಲ್ಲ ನಮ್ಗೆ. ಈ ಪ್ರಪಂಚ ಒಂದು ಸಾಕು, ಅಷ್ಟು ಪವಾಡಗಳಿದೆ ನಾವು ನೋಡಕ್ಕೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಎದ್ದು ಕೂತ್ಕೊಳ್ಳಿ. ಎದ್ದು ಕೂತ್ಕೊಂಡು ಒಳಗಡೆ ಇರುವ ಚೈತನ್ಯವನ್ನು ನೋಡೋಣ. ಈ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ವಸ್ತುಗಳು, ಅದರಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಕೆಲವು ಗುರುಗಳು ಒಂದಷ್ಟು ಜನ ಬಂದಿದ್ರು ಭೂಮಿ ಮೇಲೆ. ಅವ್ರೇನು ಅಂದ್ರೆ, ಆ ಮಾಯ ಮಾಡಿ ಅದರೊಳಗಿಂದ ತೆಗೆಯೋದು, ವಾಚ್ ತೆಗೆಯೋದು, ಉಂಗುರ ತೆಗೆಯೋದು ಅವೆಲ್ಲ ಮಾಡ್ತಾ ಇದ್ರು. ಅದು ಕೂಡ ಮಾಯೇನೆ. ಅದು ಯಾಕೆಂದ್ರೆ ಏನೂ ಇಲ್ಲದೆ ಇರೋದ್ರಿಂದ, ಆ ಇಲ್ಲದೆ ಇರೋ ಸ್ಥಿತಿಯಲ್ಲಿ ಯಾವುದೋ ಒಂದು ತೆಗೆಯೋದು ಹಿಂಗೆ. ಬಟ್ ಎಲ್ಲಿಂದ ಬಂತದು? ಏನೂ ಇಲ್ಲದೆ ಸ್ಥಿತಿಯಿಂದ ಬಂತು. ಈ ಪ್ರಪಂಚ ಎಲ್ಲ ನಿರ್ಮಾಣ ಆಗಿರೋದು ಯಾವುದರಿಂದ? ಏನೂ ಇಲ್ಲದೇ ಇರೋದ್ರ ಸ್ಥಳದಿಂದ ಬಂದಿರೋದು. ನಥಿಂಗ್ನೆಸ್, ಅದು ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಎಲ್ಲ ನಿರ್ಮಾಣ ಆಗಿರೋದು ಯಾವುದು? ಶೂನ್ಯದಲ್ಲಿ ನಿರ್ಮಾಣ ಆಗಿದೆ, ಏನೂ ಇಲ್ಲದೆ ಇದರಲ್ಲಿ. ಸೊ ಇದೆಲ್ಲ ಒಂದು ಮಾಯೆ ತರ. ಮತ್ತೆ ಇನ್ನೊಂದು ಮ್ಯಾಜಿಕ್ ಅಲ್ಲಿ ಸಿಕ್ಕಾಕೊಂಡು, ಪವಾಡದಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಡಿ. ಕಣ್ಬಿಟ್ಟು ನೋಡಿ, ಪೂರ್ತಿ ಚೈತನ್ಯನೇ ಇರೋದಿಲ್ಲಿ ಒಳಗಡೆ. ಸ್ವಲ್ಪ ಆಳವಾಗಿ ನೋಡಿದ್ರೆ ಚಿನ್ಮಾತ್ರ, ಪ್ಯೂರ್ ಕಾನ್ಶಿಯಸ್ನೆಸ್, ಪೂರ್ತಿ ಚೈತನ್ಯವೇ ಇರೋದಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತೊಂದಷ್ಟು ಶ್ಲೋಕಗಳು, ನಾವು ಡೈರೆಕ್ಟ್ ಆಗಿ ಅರ್ಥಕ್ಕೆ ಹೋಗ್ಬಿಟ್ಟಿದ್ದೀವಿ. ಒಂದಷ್ಟು ಶ್ಲೋಕಗಳಿದೆ ಇವತ್ತೆಲ್ಲ. ಏನು? ಮಹೋದಧಿರಿವಾಹಂ ಸಪ್ರಪಂಚೋ ವೀಚಿ ಸನ್ನಿಭಃ ಇತಿ ಜ್ಞಾನಂ ತಥೈತಸ್ಯ ನತ್ಯಾಗೋ ನಗ್ರಹೋಲಯ. ನಾನು ಒಂದು ಸಾಗರದಂತೆ ಮತ್ತು ಈ ಪ್ರಪಂಚ ಒಂದು ಅಲೆಯಂತೆ, ಇದೇ ನಿಜವಾದ ಜ್ಞಾನ. ಇಲ್ಲಿ ತ್ಯಾಗ ಮಾಡೋದು ಏನಿಲ್ಲ, ಸ್ವೀಕಾರ ಮಾಡೋದು ಏನೂ ಇಲ್ಲ. ಮತ್ತೆ ಅಹಂಸ ಶುಕ್ತಿ ಸಂಕಾಶು ರೂಪ್ಯವದ್ ವಿಶ್ವಕಲ್ಪನ ಇತಿ ಜ್ಞಾತಂ ತಥೇತಸ್ಯ ನತ್ಯಾಗೋ ನಗ್ರಹೋ ಲಯ. ನಿಶ್ಚಯವಾಗಿಯೂ ನಾನು ಎಲ್ಲ ಅಹಂ ವಾ ಸರ್ವಭೂತೇಷು ಸರ್ವಭೂತಾನ್ಯತೋಮಯಿ ಇತಿ ಜ್ಞಾನಂ ತಥೇತಸ್ಯ ನತ್ಯಾಗೋ ನಗ್ರಹೋ ಲಯ. ನಿಶ್ಚಯವಾಗಿಯೂ ನಾನು ಎಲ್ಲ ಜೀವಗಳಲ್ಲೂ ಇದ್ದೇನೆ, ಎಲ್ಲ ಜೀವಿಗಳು ನನ್ನಲ್ಲಿವೆ, ಇದೇ ನಿಜವಾದ ಜ್ಞಾನ. ಮಯ್ಯನಂತ ಮಹಾಂಬೋಧೌ ವಿಶ್ವಪೋತ ಇತಸ್ತತಃ ಭ್ರಮತಿ ಸ್ವಾಂತಭಾತೇನ ಮಮಾಸ್ತಹಿಷ್ಣುತ. ನನ್ನಲ್ಲಿ ಅನಂತವಾದ ಸಾಗರದಲ್ಲಿ
ವಿಶ್ವವೆಂಬ ಪೆಟ್ಟಿಗೆಯು ತನ್ನದೇ ಆದ ಮನಸ್ಸೆಂಬ ಗಾಳಿಯಿಂದ ಇಲ್ಲಿ ಚಲಿಸುತ್ತಿದೆ. ಓಕೆ. ಮಯ್ಯನಂತ ಮಹಾಂಬೋಧವು ಜಗದ್ವೀಚಿ ಸ್ವಭಾವತಃ ಉದೇತು ವಾಸ್ತಮಾಯಾತು ನಮೇ ವೃದ್ಧಿರ್ ನ ಚಕ್ಷತಿ. ನನ್ನಲ್ಲಿರುವ ಅನಂತವಾದ ಸಾಗರದಲ್ಲಿ ಜಗತ್ತೆಂಬ ಅಲೆಗಳು ಸ್ವಾಭಾವಿಕವಾಗಿ ಉದಯಿಸಲಿ ಅಸ್ತಮಿಸಲಿ. ಓಕೆ. ಮಯ್ಯನಂತ ಮಹಾಂಬೋಧೋ ವಿಶ್ವಂ ನಾಮ ವಿಕಲ್ಪನ ಅತಿಶಾಂತೋ ನಿರಾಕಾರ ಏತದೇವಾಹಂ ಸ್ಥಿತಃ ನಾತ್ಮಾ ಭಾವೇಶುನೋ ಭಾವ ತತ್ರಾನಂತೆ ನಿರಂಜನೆ ಇತ್ಯಸಕ್ತೋ ಸ್ಪೃಹ ಶಾಂತೋ ಏತದೇವಾಹಂ ಸ್ಥಿತಃ ಅಹೋ ಚಿನ್ಮಾತ್ರಮೇವಾಹಂ ಇಂದ್ರಜಾಲೋಪಯಂ ಜಗತ್ ಅಥೋ ಮಮ ಕುತಂ ಕತ್ರ ಹೇಯೋಪಾದೇಯ ಕಲ್ಪನ. ಇದು ಕೊನೆಯ ಶ್ಲೋಕ. ಇಂದ್ರಜಾಲದ ರೀತಿಯಲ್ಲಿ ಈ ಪ್ರಪಂಚ ನಡೀತಾ ಇದೆ. ಇಂದ್ರಜಾಲ ಅಂದ್ರೆ ಏನು? ಎಲ್ಲ ಒಂದು ಕಣ್ಕಟ್ ತರ ನಡೀತಾ ಇದೆ ಪ್ರಪಂಚ. ಆಚೆ ಕಡೆ ಇರೋದನ್ನ ಅದರಲ್ಲಿ ಸಿಕ್ಕಾಕೊಂಬಿಡಿ, ಒಳಗಡೆ ಆಳವಾಗಿ ಹೋಗಿ ನೋಡಿ. ಶುದ್ಧವಾದ ಚೈತನ್ಯವೇ ಇದಕ್ಕೆಲ್ಲ ಒಂದು ಫೌಂಡೇಶನ್ ಆಗಿದೆ. ಅದರೊಳಗಡೆಯಿಂದ ಎಲ್ಲ ಎದ್ದು ಬರ್ತಾ ಇದೆ. ಶರೀರಗಳು ಎದ್ದು ಬರ್ತಾ ಇದೆ, ಮತ್ತೆ ಶರೀರಗಳು ಅದರಲ್ಲೇ ಲೈವ್ ಆಗ್ತಾ ಇದೆ. ಬರೀ ಮಾನವ ಶರೀರಗಳು ಒಂದೇ ಅಲ್ಲ, ಪ್ರಾಣಿಗಳೆಲ್ಲ ಅದರಲ್ಲೇ ಹುಟ್ಟು ಬರ್ತಾ ಇದೆ, ಅದೋಗಿ ಸೇರ್ಕೊಳ್ತಾ ಇದೆ. ಅದರೊಳಗೆ ಮರಗಳು ಬರ್ತಾ ಇದೆ, ಸಮಸ್ತ ಜೀವರಾಶಿಗಳು ಬರ್ತಾ ಇದೆ, ಹೋಗ್ತಾ ಇದೆ. ಮಣ್ಣು, ಗಿಡ, ಕಲ್ಲು ಎಲ್ಲ ಅದರೊಳಗಡೆಯಿಂದಾನೇ ಬರ್ತಾ ಇದೆ. ಖಾಲಿ ಜಾಗದಿಂದ ಎಲ್ಲ ಬಂದು ಮತ್ತೆ ಖಾಲಿ ಅದರೊಳಕ್ಕೆ ಸೇರ್ಕೊಳ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ 3 types ಆಫ್ ಪ್ಯೂರಿಟಿ, ಇದಿಷ್ಟು ನೋಡಿದ್ವಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಓಂ ನಮಃ ಶಿವಾಯ. ವೆರಿ ಗ್ರೇಟ್ಫುಲ್ ಟು. ಜೈ ಗುರು.